ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 551ನೇ ಕಂತಿಗೆ ನಿಮಗೆ ಸ್ವಾಗತ. ಈ ದೇಶದ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕನಿಷ್ಠ ಸಾಮಾಜಿಕ ನ್ಯಾಯ ಸಿಗಬೇಕಂತಂದರೂ ಕೂಡ ಐತಿಹಾಸಿಕ ಕಾರಣಗಳಿಗಾಗಿ ಏನು ಜ್ಞಾನ, ಅಧಿಕಾರ ಮತ್ತು ಸಂಪತ್ತಿಂದ ವಂಚಿತರಾಗಿದ್ದರು ಆ ವರ್ಗಗಳಿಗೆ ಅವರೆಲ್ಲರೂ ಕೂಡ ಜಾತಿ ಆಧಾರದಲ್ಲೇ ಪ್ರಧಾನವಾಗಿ ಮೂಲೆಗುಂಪು ಆಗಲ್ಪಟ್ಟಿದ್ದರು. ಅವ್ರಿಗೆ ಸಮಾನತೆಯನ್ನು ಒದಗಿಸ್ಬೇಕಂತಂದರೆ ವಿಶೇಷ ಆದ್ಯತೆ ಮೇರೆ ಅವ್ರಿಗೆ ಸರ್ಕಾರದ ಅವಕಾಶಗಳನ್ನು ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನುವಂಥದ್ದು ಭಾರತದ ಪ್ರಜಾತಂತ್ರದ ಸಾಮಾಜಿಕ ನ್ಯಾಯದ ಸಾರ. ಮೀಸಲಾತಿ ಆ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡುವುದರಲ್ಲಿ ಒಂದು ಪ್ರಮುಖವಾದಂಥ ಸಾಧನ. ಬರೀ ಅದರಿಂದನೇ ಸಂಪೂರ್ಣವಾಗಿ ಏರ್ಪಡಿಸೋಕ್ಕಾಗಲ್ಲ ಅನ್ನೋದು ಬೇರೆ. ಹಾಗೆಯೇ ಮೀಸಲಾತಿ ಯಾವ ಕಾರಣಗಳಿಗಾಗಿ ಬೇಕಿದೆಯೋ ಅದೇ ಕಾರಣಕ್ಕಾಗಿ ಒಳ ಮೀಸಲಾತಿಯೂ ಕೂಡ ಬೇಕಾಗಿದೆ. ಇದು ಹೆಚ್ಚು ಕಡಿಮೆ ಕಳೆದ 75 ವರ್ಷದಲ್ಲಿ ಭಾರತದ ಒಳಗಡೆ ನಡೆದಂಥ ಬ್ರಾಹ್ಮಣಶಾಹಿ ವರ್ಗಕ್ಕೂ ಸಾಮಾಜಿಕ ನ್ಯಾಯವನ್ನು ಬಯಸುವಂತಹ ಬಹುಜನ ಸಮುದಾಯಗಳಿಗೂ ಏನೊಂದು ಸಾಂಸ್ಕೃತಿಕ, ಸಾಮಾಜಿಕ, ಸೈದ್ಧಾಂತಿಕ ಘರ್ಷಣೆ ನಡೀತು, ಅದಾದ ನಂತರದಲ್ಲೇ ಈಗಲೂ ನಡೀತಾ ಇದೆ. ಅದು ಬಂದಿರುವಂಥ ಒಂದು ಸರ್ವಸಮ್ಮತಿ ಇದ್ದರೂ ಕೂಡ ಈ ದೇಶದ ಬ್ರಾಹ್ಮಣಶಾಹಿ ಆಳುವ ವರ್ಗಗಳಿಗೆ, ಜಾತಿವಾದಿ ಮನುವಾದಿ ಮನಸ್ಥಿತಿ ಇರುವಂಥ ವರ್ಗಗಳಿಗೆ ಅದು ಎಲ್ಲ ಜಾತಿಗಳಲ್ಲೂ ಇದ್ದಾವೆ, ಮೀಸಲಾತಿ ಫಲಾನುಭವಿ ಜಾತಿಗಳಲ್ಲೂ ಕೂಡ ಅದು ಇರ್ತವೆ. ಅದರಲ್ಲಿ ಇವತ್ತು ಮೀಸಲಾತಿ ಫಲಾನುಭವಿಗಳು ಅಂತಂದರೆ ಏನೊಂದು ಪೂರ್ವಾಗ್ರಹ ಇದೆ, ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಂತ. ಖಂಡಿತವಾಗಿಯೂ ಅಲ್ಲ. ಪ್ರಾಯಶಃ ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಮೀಸಲಾತಿಯನ್ನು ಕೊಟ್ಟಾದ ಮೇಲೆ 2019ರಲ್ಲಿ ಈ ದೇಶದ ಪ್ರತಿಯೊಂದು ಸಮುದಾಯವೂ ಕೂಡ ಮೀಸಲಾತಿ ಫಲಾನುಭವಿಗಳೇ. ಆದರೂ ಕೂಡ ಮೀಸಲಾತಿ ಅಂತಂದರೆ ಅನರ್ಹರಿಗೆ ಕೊಡ್ತಿರುವಂಥ ಉತ್ತೇಜನ ಅನ್ನುವ ಒಂದು ಮನಸ್ಥಿತಿ. ಮೀಸಲಾತಿ ಪಡ್ಕೊಳ್ಳುವಂತಹ ಇತರ OBC ವರ್ಗಗಳಲ್ಲೂ, ಬಲಾಢ್ಯ ಶೂದ್ರ ವರ್ಗಗಳಲ್ಲೂ, ಬ್ರಾಹ್ಮಣ ವರ್ಗಗಳಿಗೂ ಕೂಡ ಇವಾಗ ಸಿಗುತ್ತೆ ಮೀಸಲಾತಿ. ಅವ್ರಗಳಿಗೂ ಕೂಡ ಅದೇ ಪೂರ್ವಾಗ್ರಹ ಇದೆ. ಆದರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ, ಮನುಷ್ಯರಾಗಬೇಕು ಅಂದರೆ, ನಾವು ಪ್ರಜಾತಂತ್ರ ಇರಬೇಕು ಅಂತಂದ್ರೇ ಮೀಸಲಾತಿ ಮತ್ತು ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಅನಿವಾರ್ಯ. ಇದು ಹೇಗೆ ವಿಕಸನ ಆಗ್ತಾ ಬಂತು? ಯಾತಕ್ಕೆ ಕಾಗದದ ಮೇಲೆ ಇವತ್ತು ಮೀಸಲಾತಿ, ಒಳ ಮೀಸಲಾತಿ ಇದ್ದರೂ ಕೂಡ ಸಮಾಜದ ಮನಸ್ಥಿತಿ ಯಾಕೆ ಹೀಗಿದೆ ಅನ್ನೋದನ್ನೆಲ್ಲ ಒಂದು ಪ್ರಶ್ನೆಯಾಗಿ ನೋಡಿದ್ರೆ ಅದಕ್ಕೊಂದು ಉತ್ತರವಾಗಿ ನಿನ್ನೆ ಒಳ ಮೀಸಲಾತಿಯ ಬಗ್ಗೆ ಏನೊಂದು ಮಸೂದೆ ಮಂಡನೆ ಆಯಿತು, ಅದರ ಬಗ್ಗೆ ನಡೆದಂಥ ಚರ್ಚೆ ಸದನದಲ್ಲಿ ಏನಾಯಿತು, ಆ ಸದನದ ಚರ್ಚೆಯಲ್ಲಿ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳು ಮೀಸಲಾತಿಯ ಬಗ್ಗೆ ತಮಗಿದ್ದಂಥ ಪೂರ್ವಾಗ್ರಹ ಮತ್ತು ಅಜ್ಞಾನಗಳನ್ನು ಪ್ರದರ್ಶಿಸಿದ ರೀತಿ ನೋಡಿದ್ರೆ, ಮತ್ತು ಸದನದ ಆ ಒಂದು ವೇದಿಕೆಯಿಂದ ಇಡೀ ಕರ್ನಾಟಕ ನೋಡ್ತಾ ಇದೆ, ಮತ್ತು ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು, ಇವರು ಮೀಸಲಾತಿ ಬಗ್ಗೆ ಆಡ್ತಿರೋ ಮಾತುಗಳೇ ಸತ್ಯ ಅಂತಲೂ ಕೂಡ ಸಾಮಾನ್ಯ ಜನ ತಿಳ್ಕೊಂಬಿಡೋವಂಥ ಸಾಧ್ಯತೆಯೂ ಕೂಡ ಇದೆ. ಈ ಎಲ್ಲ ಜವಾಬ್ದಾರಿ ಇದ್ದರೂ ಕೂಡ ಅತ್ಯಂತ ಬೇಜವಾಬ್ದಾರಿಯಿಂದ, ಅಜ್ಞಾನದಿಂದ, ಪೂರ್ವಾಗ್ರಹದಿಂದ ಮೀಸಲಾತಿಗಳ ಬಗ್ಗೆ ನೆನ್ನೆ ಚರ್ಚೆ ನಡೀತು. ಅಸಲು ಒಳ ಮೀಸಲಾತಿ ಮಸೂದೆನಲ್ಲಿ ನಿಜಕ್ಕೂ ಕೂಡ ಸಂಪೂರ್ಣ ನ್ಯಾಯ ಒದಗಿಸಲಾಗಿದೆಯಾ? ಅಲೆಮಾರಿಗಳಿಗೆ ಯಾವ ಬಗೆಯ ಅನ್ಯಾಯವನ್ನು ಮಾಡಲಾಗಿದೆ? ಇದನ್ನು ಇನ್ನೊಂದು ಎಪಿಸೋಡ್ನಲ್ಲೇ ಕೂಲಂಕುಷವಾಗಿ ನಿಮ್ಮ ಜೊತೆ ಚರ್ಚಿಸೋ ಅಗತ್ಯ ಇದೆ. ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಿನ್ನೆ ಸದನದಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿಯ ಬಗ್ಗೆ, ಅದೇ ರೀತಿ ಮುಂದುವರೆದು ಸದಾಶಿವ ಆಯೋಗದ ಬಗ್ಗೆ, ಹಾಗೂ 50% ಮೀಸಲಾತಿ ಮೇಲ್ಮಿತಿಯ ಬಗ್ಗೆ, ಮುಸ್ಲಿಮರಿಗೆ ಕೊಡುತ್ತಿರೋ ಮೀಸಲಾತಿಯ ಬಗ್ಗೆ, ಹಾಗೂ ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ ಸಿಕ್ತು, ಇವುಗಳ ಬಗ್ಗೆ ಏನು ಚರ್ಚೆ ಆಯಿತು, ಆ ಚರ್ಚೆಯಲ್ಲಿ ಏನು ತಪ್ಪು ಮಾಹಿತಿಗಳನ್ನು ಕೊಡಲಾಯಿತು, ಅದನ್ನು ಸರಿತಿದ್ದುವಂತಹ ಸರಿಯಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾತ್ರ ಈ ಒಂದು ಸಂಚಿಕೆಯಲ್ಲಿ ಮಾಡಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಕಾಂಗ್ರೆಸ್ನವರು ಅರ್ಧ ಸತ್ಯಗಳನ್ನು ಹೇಳಿದರೆ, BJPನವರು ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ. ಪ್ರಧಾನವಾಗಿ 4-5 ಅಂಶಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ, ನಮ್ಮ ಸಂವಿಧಾನದಲ್ಲಿ ಮೀಸಲಾತಿ ಯಾವ ಸ್ಥಾನದಲ್ಲಿದೆ? ನಮ್ಮ ಸಂವಿಧಾನ ರಚನೆ ಆದಾಗಲೇ ಆರ್ಟಿಕಲ್ 330ರಲ್ಲಿ ಈ ದೇಶದ ಚುನಾಯಿತ ಸಂಸ್ಥೆಗಳಲ್ಲಿ, ಪ್ರಧಾನವಾಗಿ ಅಸೆಂಬ್ಲಿಗಳಲ್ಲಿ ಹಾಗೂ ಪಾರ್ಲಿಮೆಂಟಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಅವರ ಜನಸಂಖ್ಯೆಯ ಅನುಪಾತಕ್ಕೆ ತಕ್ಕಂತೆ ಮೀಸಲಾತಿಯನ್ನು ಏರ್ಪಡಿಸಬೇಕು ಅಂತಂದ್ಬಿಟ್ಟು ಸಂವಿಧಾನದಲ್ಲೇ ಇದೆ. ಅದು ಪ್ರಾಥಮಿಕವಾಗಿ ಮೊದಲ 10 ವರ್ಷ ಅಂತಾಯಿತು, ಅದಾದಮೇಲೆ ಕಾಲಕ್ಕೆ ಅದನ್ನು ವಿಸ್ತರಿಸ್ಕೊಂಡು ಬರಲಾಗ್ತಾ ಇದೆ. ಇದರ ಪ್ರಧಾನವಾದಂಥ ಆಶಯ ಏನು? ಅಂಬೇಡ್ಕರ್ ಅವರು ಉದ್ದಕ್ಕೂ ಪ್ರತಿಪಾದಿಸ್ತಾ ಬಂದಂತೆ ನಮ್ಮ ಪ್ರಜಾತಂತ್ರ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಅಂದರೆ ಜನರ ಪ್ರಜಾತಂತ್ರ ಅಂತಂದರೆ ಜನರು ಪ್ರಜಾತಂತ್ರದ ಎಲ್ಲ ಸಂಸ್ಥೆಗಳಲ್ಲೂ ಇರಬೇಕು.
ಅವರ ಪ್ರಾತಿನಿಧ್ಯ ಇರಬೇಕು. ಅದನ್ನೇ ಆಫ್ ದ ಪೀಪಲ್, ಜನರ ಪ್ರಜಾತಂತ್ರ ಅನ್ನುವಂಥದ್ದು. ನಮ್ಮ ಸಮಾಜದಲ್ಲಿ ಜನ ಅನ್ನುವಂಥದ್ದು ಹಲವು ವರ್ಗಗಳಾಗಿದ್ದಾರೆ, ಹಲವು ಜಾತಿಗಳಾಗಿದ್ದಾರೆ, ಹಲವು ಸಮುದಾಯಗಳಾಗಿದ್ದಾರೆ. ಹಾಗೂ ಈ ದೇಶದ ಬ್ರಾಹ್ಮಣಶಾಹಿ ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಜ್ಞಾನ, ಅಧಿಕಾರ ಮತ್ತು ಸಂಪತ್ತಿನಿಂದ ಬ್ರಾಹ್ಮಣಶಾಹಿ ಸಿದ್ಧಾಂತ ಈ ದೇಶದ ಶೂದ್ರ, ಅಸ್ಪೃಶ್ಯ ಮತ್ತು ಮಹಿಳೆಯರಿಗೆ ಜ್ಞಾನ, ಅಧಿಕಾರ ಮತ್ತು ಸಂಪತ್ತನ್ನು ನಿರಾಕರಿಸಿದ್ರು. ಹೀಗಾಗಿ ಆ ಕಾರಣಕ್ಕಾಗಿಯೇ ಅವ್ರಿಗೆ ಅಧಿಕಾರದಲ್ಲಿ ಪಾಲಿರಲಿಲ್ಲ. ಇದು ಈ ಹಿಂದೆ ನಮಗೆ ಸ್ವಾತಂತ್ರ್ಯ ಸಂವಿಧಾನವನ್ನು ರಚಿಸಿಕೊಳ್ಳುವುದಕ್ಕೆ ಮುಂಚೆ ಇದ್ದಂಥ ಒಂದು ಮನುವಾದಿ ಸಮಾಜದಲ್ಲಿದ್ದಂಥ ಪರಿಸ್ಥಿತಿ. ಆದರೆ ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ಮತ್ತು ಸಮಾನ ಹಕ್ಕು ಬಾಧ್ಯತೆಗಳನ್ನು, ವಿಶೇಷವಾಗಿ ಪ್ರಿಯಂಬಲಲ್ಲೇ ತುಂಬ ಸ್ಪಷ್ಟಪಡಿಸುವ ಹಾಗೆ ಅವಕಾಶಗಳಲ್ಲಿ ಮತ್ತು ಸ್ಥಾನಮಾನಗಳಲ್ಲಿ ಸಮಾನತೆಯನ್ನು, ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯವನ್ನು, ಇವೆಲ್ಲವನ್ನು ಆಧರಿಸಿದ ಬಂಧುತ್ವವನ್ನು ಪ್ರಸ್ತಾಪಿಸುತ್ತೆ ಮತ್ತು ಅದನ್ನು ಖಾತ್ರಿಗೊಳಿಸುತ್ತೆ. ಆದ್ದರಿಂದ ಅದರ ಭಾಗವಾಗಿ ಅಂಬೇಡ್ಕರ್ ಹೇಳುವಂತೆ ಜನರ ಪ್ರಜಾತಂತ್ರ ಅಂದರೆ ಶಾಸಕಾಂಗದಲ್ಲೂ, ಅಂಬೇಡ್ಕರ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಾರ್ಯಾಂಗದಲ್ಲೂ ಕೂಡ ಅತ್ಯಂತ ದಮನಿತರಿಗೆ ಹೆಚ್ಚಿನ ಪ್ರಾತಿನಿಧ್ಯ, ಕೇವಲ ಜನಸಂಖ್ಯಾವಾರು ಪ್ರಾತಿನಿಧ್ಯ ಅಲ್ಲ, ಬಹುಸಂಖ್ಯಾತರು ಅಂದರೆ ಅವರ ಅರ್ಥದಲ್ಲಿ ಅಧಿಕಾರ, ಸಂಪತ್ತು, ಜ್ಞಾನವನ್ನು ಪಡ್ಕೊಂಡು ಬಂದಂಥವ್ರು. ಅಲ್ಪಸಂಖ್ಯಾತರು ಅಂದರೆ ಈ ಮೂರಿಂದಲೂ ಕೂಡ ವಂಚಿತರಾದಂಥವ್ರು. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಹಾಗೂ ಬಹುಸಂಖ್ಯಾತರಿಗೆ 50% ಕಡಿಮೆ ಇರುವ ರೀತಿ ನೋಡಿಕೊಳ್ಬೇಕು. ಆಗಲೇ ನಿಜವಾದಂಥ ಪ್ರಜಾತಂತ್ರ ಜಾರಿಗೆ ಬರುವುದು ಅನ್ನುವುದು ಅಂಬೇಡ್ಕರ್ ಅವರ ದೂರಗಾಮಿ ಯೋಜನೆಯಾಗಿತ್ತು. ಅದರ ಭಾಗವಾಗಿಯೇ ಬ್ರಿಟಿಷರು ಭಾರತ ಬಿಟ್ಟು ಹೋದಾದ ಮೇಲೆ ಮತ್ತೆ ಈ ದೇಶ, ಈ ಸಮಾಜ, ಪ್ರಧಾನವಾಗಿ ಅವರು ಇನ್ನೂ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಹೇಳಿದ್ರು. ನಮ್ಮ ದೇಶ ಒಂದು ಜಾತಿ ಸಮಾಜ ಆಗಿರೋದರಿಂದ ಇಲ್ಲಿ ರಾಜಕಾರಣ, ಇಲ್ಲಿ ಬಹುಸಂಖ್ಯಾತರು ಅಂತ ರಾಜಕೀಯದಲ್ಲಿ ಗೆದ್ದು ಬಂದರೆ ಅದು ರಾಜಕೀಯ ಪೊಲಿಟಿಕಲ್ ಮೆಜಾರಿಟಿ ಆಗಿರುವುದಿಲ್ಲ, ಕಮ್ಯುನಲ್ ಮೆಜಾರಿಟಿ ಆಗಿರುತ್ತೆ. ಆಯಾ ಸಮುದಾಯದವರು ತನ್ನ ಸಮುದಾಯದವನು ತನ್ನ ಜಾತಿಗೆ ಅನ್ನೋ ಕಾರಣಕ್ಕೆ ಪಕ್ಷ ಏನೇ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ಬೇರೆ ಇರ್ಬೋದು, ಆದರೆ ತನ್ನ ಜಾತಿ, ತನ್ನ ಸಮುದಾಯದ ಹಿತಾಸಕ್ತಿಯೇ ನಮ್ಮ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಪ್ರಧಾನವಾಗೋದರಿಂದ ಪೊಲಿಟಿಕಲ್ ಮೆಜಾರಿಟಿ ಏರ್ಪಡೋದಿಲ್ಲ. ಅದನ್ನು ಕಮ್ಯುನಲ್ ಮೆಜಾರಿಟಿ ಬ್ರೇಕ್ ಆಗದೊರ್ತು ಪೊಲಿಟಿಕಲ್ ಮೆಜಾರಿಟಿ ಬರಲ್ಲ. ಪೊಲಿಟಿಕಲ್ ಮೆಜಾರಿಟಿ ಬರುವುದಕ್ಕಾಗಿ ಮತ್ತು ಕಮ್ಯುನಲ್ ಮೆಜಾರಿಟಿಯನ್ನು ಮುರಿಯುವುದಕ್ಕಾಗಿ ಈ ಬಗೆಯ ಮೀಸಲಾತಿ ಎಲ್ಲ ಅಧಿಕಾರ ರಚನೆಗಳಲ್ಲೂ ಕೂಡ ಅಗತ್ಯ ಅಂತ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದರು. ಅದರ ಭಾಗವಾಗಿಯೇ ಆರ್ಟಿಕಲ್ 330ರಲ್ಲಿ ಇದನ್ನು ಸೇರಿಸಲಾಯಿತು. ಇದು ಪ್ರಧಾನವಾಗಿ ರಾಜಕೀಯ ಮೀಸಲಾತಿ. ಆದರೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅದೇ ಬಗೆಯ ಮೀಸಲಾತಿ, ಯಾಕಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇರಲಿಲ್ಲ ಅಂತಂದರೆ ಸಮಾಜದ ಇತರ ಅಧಿಕಾರ ರಚನೆಗಳೇನಿದ್ದಾವೆ, ಜ್ಞಾನೋತ್ಪಾದನೆಯ ಯೂನಿವರ್ಸಿಟಿಗಳಲ್ಲಾಗಿರ್ಬೋದು ಅಥವಾ ಮಾರುಕಟ್ಟೆನಲ್ಲಾಗಿರ್ಬೋದು, ಆಡಳಿತದಲ್ಲಿರ್ಬೋದು, ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ಮೂಲ ಸಂವಿಧಾನದಲ್ಲಿ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16ರ ಸಬ್ಸೆಕ್ಷನ್ 1, 2ರಲ್ಲಿ ಪ್ರಧಾನವಾಗಿ ಜಾತಿಯನ್ನು ಆಧರಿಸಿ, ಲಿಂಗವನ್ನು ಆಧರಿಸಿ, ಪ್ರದೇಶ, ಭಾಷೆಯನ್ನು ಆಧರಿಸಿ, ವರ್ಗವನ್ನು ಆಧರಿಸಿ ಪ್ರಭುತ್ವ ತಾರತಮ್ಯ ಮಾಡಬಾರದು ಅನ್ನೋದನ್ನು ಮಾತ್ರ ಪ್ರಧಾನವಾಗಿ ಹೇಳಲಾಗಿತ್ತು. 15ರಲ್ಲಿ ಯಾವುದೇ ಬಗೆಯ ತಾರತಮ್ಯವನ್ನು ಸಮಾಜ ಮತ್ತು ಪ್ರಭುತ್ವ ಮಾಡಬಾರ್ದು. ಆರ್ಟಿಕಲ್ 16ರಲ್ಲಿ ಸರ್ಕಾರಿ ಉದ್ಯೋಗ, ಸರ್ಕಾರಿ ಶಿಕ್ಷಣವನ್ನು ಕೊಡಬೇಕಾದರೂ ಕೂಡ ಈ ಥರ ತಾರತಮ್ಯ ಮಾಡಬಾರ್ದು ಅಂತಿತ್ತು. ಮೂಲ ಸಂವಿಧಾನ ಇದ್ದದ್ದಿಷ್ಟೇ. ಆದರೆ ಚಂಪಕಂ ದೊರೈರಾಜನ್ ಅನ್ನುವ ಒಂದು ಪ್ರಕರಣ ಸ್ವಾತಂತ್ರ್ಯ ಬಂದಂಥ ಪ್ರಥಮದಲ್ಲೇ ನಡೀತು. ಉದಾಹರಣೆಗೆ 1951ರಲ್ಲಿ, ಇನ್ಫ್ಯಾಕ್ಟು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಮ್ಮ ಭಾರತದಲ್ಲಿ ಕೆಲವು ಪ್ರಗತಿಪರ ರಾಜ ಸಂಸ್ಥಾನಗಳು ಹಾಗೂ ಕೆಲವು ಪ್ರೆಸಿಡೆನ್ಸಿಗಳು ಈ ರೀತಿ ಅತ್ಯಂತ ಹಿಂದುಳಿದವರಿಗೆ ಮತ್ತು ಸಾಮಾಜಿಕವಾಗಿ ಶೋಷಣೆಯ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ನಿರಾಕರಿಸಲ್ಪಟ್ಟವರಿಗೆ ವಿಶೇಷವಾದಂಥ ಮೀಸಲಾತಿಯನ್ನು ಕೊಡ್ತಿದ್ರು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೂ ಕೊಡ್ತಿದ್ರು, ಮೈಸೂರಿನ ಮಹಾರಾಜರ ಸಂಸ್ಥಾನದಲ್ಲೂ ಕೊಡ್ತಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೊಲ್ಲಾಪುರದಲ್ಲೂ ಕೂಡ ಅದನ್ನು ಕೊಡ್ತಿದ್ರು. ಅದು ಮುಂಚೂಣಿಯಲ್ಲಿತ್ತು, ಶಾಹು ಮಹಾರಾಜ್ ಅವರ ನೇತೃತ್ವದ ಸಂಸ್ಥಾನ. ಸ್ವಾತಂತ್ರ್ಯ ನಂತರದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಇದ್ದಂಥ ಅದೇ ಮೀಸಲಾತಿಯೇ ಮುಂದುವರೆದು ಮೆಡಿಕಲ್ ಕಾಲೇಜಿನಲ್ಲಿ ಹಿಂದುಳಿದ ಮತ್ತು ಅಸ್ಪೃಶ್ಯಕ್ಕೆ ಒಳಗಾದಂಥವರಿಗೆ ಮೀಸಲಾತಿ ಸಿಕ್ಕಾಗ ಚಂಪಕಂ ದೊರೈರಾಜನ್ ಅನ್ನುವ ವ್ಯಕ್ತಿ ಈ ರೀತಿ ಮೀಸಲಾತಿಯನ್ನು ಕೊಟ್ಟು ನನಗೆ ಅರ್ಹತೆ ಇದ್ದರೂ ಕೂಡ ನನಗೆ ಅವಕಾಶವನ್ನು ನಿರಾಕರಿಸಲಾಗಿದೆ. ಸ್ವತಂತ್ರ ಭಾರತದ ಸಂವಿಧಾನದ ಆರ್ಟಿಕಲ್ 15 ಸರ್ಕಾರ ಯಾವುದೇ ವ್ಯಕ್ತಿಯನ್ನು ಜಾತಿ ಮತ್ತು ಭಾಷೆಯನ್ನು ಆಧರಿಸಿ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದೆ. ಈಗ ನಾನು ಮೇಲ್ಜಾತಿಯಲ್ಲಿ ಹುಟ್ಟಿದ್ದೀನಿ ಎನ್ನುವ ಕಾರಣಕ್ಕಾಗಿ ನನಗೆ ಸಿಗುವ ಅವಕಾಶವನ್ನು ನಿರಾಕರಿಸಲಾಗಿದೆ. ಆದ್ದರಿಂದ ಈ ಮೀಸಲಾತಿ ಸಂವಿಧಾನಕ್ಕೆ ವಿರುದ್ಧವಾದದ್ದು, ಇದನ್ನು ನೀವು
ರದ್ದು ಮಾಡಬೇಕು, ನನಗೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಮೊರೆಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು ಅವತ್ತಿನ ಸಂವಿಧಾನವನ್ನು ಗಮನಿಸಿದಾಗ ಅವತ್ತಿನ ಸಂವಿಧಾನದಲ್ಲಿ ಇದ್ದದ್ದಿಷ್ಟೇ, ತಾರತಮ್ಯ ಮಾಡಬಾರ್ದು ಅಂತ ಮಾತ್ರನೇ ಇತ್ತು. ಹೀಗಾಗಿ ಭಾರತದ ಸಂವಿಧಾನ ಜಾತಿಯ ಆಧಾರಿತ ತಾರತಮ್ಯವನ್ನು ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳೋದರಿಂದ ಚಂಪಕಂ ದೊರೆರಾಜನ್ ಅವರ ಅಹವಾಲು ಸರಿ ಇದೆ, ಆದ್ದರಿಂದ ಈ ಮೀಸಲಾತಿ ಊರ್ಜಿತ ಅಲ್ಲ ಅಂತಂದ್ಬಿಟ್ಟು ಆದೇಶವನ್ನು ಕೊಡುತ್ತೆ. ಆಗ ಅಂಬೇಡ್ಕರ್ ಅವರು ಕೂಡ ಇನ್ನೂ ಉಪಸ್ಥಿತರಿದ್ದಂಥ ಸಂದರ್ಭದಲ್ಲೇ ಮತ್ತು ಇನ್ನೂ ಕೂಡ ಮೊದಲನೇ ಪಾರ್ಲಿಮೆಂಟ್ ಕೂಡ ಕಾನ್ಸ್ಟಿಟ್ಯೂಟ್ ಆಗಿರೋದಿಲ್ಲ, ಆ ಸಂದರ್ಭದಲ್ಲೇ ಕೂಲಂಕುಷವಾಗಿ ಚರ್ಚೆ ಮಾಡಿ ಭಾರತದ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ತರ್ತಾರೆ. ಆ ತಿದ್ದುಪಡಿ ಈ ದೇಶದಲ್ಲಿ ಮೀಸಲಾತಿ ಎನ್ನುವಂಥದ್ದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವವರಿಗೆ ವಿಶೇಷ ಆದ್ಯತೆಯನ್ನು ಪ್ರಭುತ್ವವೇ ಗುರುತಿಸಿ ಕೊಡಬೇಕು. ಅದು ತಾರತಮ್ಯ ಮಾಡ್ದಂಗಲ್ಲ, ಐತಿಹಾಸಿಕ ತಾರತಮ್ಯವನ್ನು ನಿವಾರಣೆ ಮಾಡುವ ಮಾರ್ಗೋಪಾಯವಾಗಿ ಬರಬೇಕು. ಹೀಗಾಗಿ ಸಾರ್ವತ್ರಿಕವಾಗಿ ಸರ್ಕಾರ, ಪ್ರಭುತ್ವ, ಸಮಾಜ ಯಾರನ್ನು ಜಾತಿ ಆಧರಿಸಿ ತಾರತಮ್ಯ ಮಾಡಬಾರ್ದು ಅನ್ನೋದು ನಿಜ ಆದರೂ ಕೂಡ ಐತಿಹಾಸಿಕವಾಗಿ ಜಾತಿಯ ಕಾರಣಕ್ಕಾಗಿಯೇ ತುಳಿಯಲ್ಪಟ್ಟವರಿಗೆ, ಶೋಷಣೆ ಗುರಿಯಾಗಿರೋರಿಗೆ, ಆ ಜಾತಿ ಕಾರಣಕ್ಕಾಗಿ ಶೋಷಣೆಗೆ ಗುರಿಯಾಗಿದ್ದಾರೆ ಅನ್ನೋದನ್ನು ಗುರುತಿಸಿ ಆದ್ಯತೆಗೆ ಮೇರೆಗೆ ಇತರರಿಗಿಂತ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಸಂವಿಧಾನಬದ್ಧವಾದದ್ದು ಅಂತ ಒಂದು ತಿದ್ದುಪಡಿಯನ್ನು ತರ್ತಾರೆ. ಅದು ಸಂವಿಧಾನದ ಮೊದಲನೇ ತಿದ್ದುಪಡಿ. ಆ ಸಂವಿಧಾನದ ಮೊದಲನೇ ತಿದ್ದುಪಡಿನಲ್ಲಿ ಈಗಾಗಲೇ ಈ ತಿದ್ದುಪಡಿಯ ಬಗ್ಗೆನೇ ಒಂದು ವಿಶೇಷವಾದಂಥ ವಿಡಿಯೋ ಮಾಡಿದ್ದೀವಿ, ತಾವು ಅದನ್ನು ನೋಡಿರ್ಬೋದು. ಅದರಲ್ಲಿ ಭೂ ಸುಧಾರಣಾ ಕಾಯ್ದೆಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಒಂದು ನಿರ್ಬಂಧಗಳು ಹಾಗೂ ಮೀಸಲಾತಿಯನ್ನು ಕಲ್ಪಿಸಿಕೊಡುವಂತಹ 3 ಅಂಶಗಳು ಮೊದಲನೇ ತಿದ್ದುಪಡಿನಲ್ಲಿತ್ತು. ಆ ತಿದ್ದುಪಡಿನಲ್ಲಿ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16ಕ್ಕೆ 2 ಪ್ರಮುಖವಾದಂಥ ತಿದ್ದುಪಡಿಗಳನ್ನು ಮಾಡಿದ್ರು. ಆರ್ಟಿಕಲ್ 15ಕ್ಕೆ ಆರ್ಟಿಕಲ್ 15/4 ಅನ್ನುವ ತಿದ್ದುಪಡಿ ಮಾಡಿದ್ರು. ಆರ್ಟಿಕಲ್ 16ಕ್ಕೆ ಆರ್ಟಿಕಲ್ 16/4 4ನೇ ಸಬ್ಸೆಕ್ಷನ್ನ ಸೇರಿಸಲಾಯಿತು. ಅವೆರಡು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಆರ್ಟಿಕಲ್ 15 ಅದರ ಮೊದಲನೇದೇನಿತ್ತು, ಆರ್ಟಿಕಲ್ 15ರ ಸಬ್ಸೆಕ್ಷನ್ 1, ದ ಸ್ಟೇಟ್ ಶೆಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಜನ್ ಆನ್ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಆಫ್ ದೆಮ್. ಅಂದರೆ ಪ್ರಭುತ್ವವು ಯಾವ ವ್ಯಕ್ತಿಯನ್ನು ಕೂಡ, ಯಾವ ನಾಗರಿಕನನ್ನು ಕೂಡ ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ ಹಾಗೂ ಹುಟ್ಟಿದ ಪ್ರದೇಶ ಅಥವಾ ಇದು ಯಾವುದರಲ್ಲಾದರೂ ಒಂದು ಆಧರಿಸಿ ತಾರತಮ್ಯ ಮಾಡುವುದಿಲ್ಲ ಅಂತ ಹೇಳುತ್ತೆ. ಆದರೆ ಮೊದಲನೇ ತಿದ್ದುಪಡಿಯ ಪ್ರಕಾರ ಸಬ್ಸೆಕ್ಷನ್ 4 ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಆರ್ ಇನ್ ಕ್ಲಾಸ್ 2 ಆಫ್ ದಿ ಆರ್ಟಿಕಲ್ 29 shall prevent the state from making any special provision for the advancement of any socially and educationally backward classes of citizens or for the scheduled castes and the scheduled tribes. ಇದು ತುಂಬ ಮುಖ್ಯವಾದಂಥ ತಿದ್ದುಪಡಿ. ನಿನ್ನೆ ಸದನದಲ್ಲಿ ಸಾರಾಸಗಟು ಈ ಪ್ರಮುಖವಾದ ಅಂಶವನ್ನೇ ಪ್ರತಿಪಾದಿಸಿದವರು ಅದರ ಬಗ್ಗೆ ಗಟ್ಟಿಯಾಗಿ ಪ್ರತಿಪಾದಿಸಲಿಲ್ಲ, ವಿರೋಧಿಸಿದವರಂತೂ ಅದರ ಫುಲ್ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಏನು ಹೇಳುತ್ತೆ ಇದು? ಈ 15ನೇ ಆರ್ಟಿಕಲ್ನ ಮೊದಲನೇ ಕಾಲಮು ಯಾರಿಗೂ ತಾರತಮ್ಯ ಮಾಡಬಾರ್ದು ಅಂತ ಏನು ಹೇಳಿದ್ರು, ಹಾಗೂ ಆರ್ಟಿಕಲ್ 29ರಲ್ಲಿರುವ ಸೆಕ್ಷನ್ 2ನಲ್ಲೂ ಕೂಡ ಇದೇ ಥರ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ದರೂ ಕೂಡ ಸರ್ಕಾರವು ಯಾವುದಾದರೂ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವರ ಅಭಿವೃದ್ಧಿಗೋಸ್ಕರ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿದರೆ ಯಾವುದು ಅಡ್ಡಿ ಬರುವುದಿಲ್ಲ. ಆರ್ಟಿಕಲ್ 15ರ ಸಬ್ಸೆಕ್ಷನ್ 1 ಇದಕ್ಕೆ ಅಡ್ಡಿ ಬರುವುದಿಲ್ಲ. ಇದರಲ್ಲಿ 2 ತುಂಬ ಮುಖ್ಯವಾದದ್ದು. 2 ವರ್ಗೀಕರಣ ಮಾಡಿದ್ದಾರೆ. ಏನು ವರ್ಗೀಕರಣ? ಯಾರಿಗೆ ಕೊಡಬೇಕು ಈ ಥರ ವಿಶೇಷ ಆದ್ಯತೆ? ವಿಶೇಷವಾಗಿ ಅವರ ಮುನ್ನಡೆಗೆ, ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಬೇಕು. ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್, ಎಕನಾಮಿಕಲಿ ಅನ್ನೋ ಪದ ಇದರಲ್ಲಿ ಇಲ್ಲ. ತುಂಬ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳು ಮತ್ತು ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವರ ಅಭಿವೃದ್ಧಿಗಾಗಿ ವಿಶೇಷವಾದಂಥ ಅವಕಾಶಗಳನ್ನು, ಅಂದರೆ ಮೀಸಲಾತಿ ಇತ್ಯಾದಿಗಳನ್ನು ಕೊಡುವುದನ್ನು ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ ಅವಕಾಶ ಕೊಡಲಾಯಿತು. ಹಾಗೂ ಈ ವಿಶೇಷ ಅವಕಾಶಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿರೋರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಥರ ಅಸ್ಪೃಶ್ಯತೆ ಮತ್ತು ಅದೃಶ್ಯತೆಯನ್ನು ಅನುಭವಿಸಿದವರಿಗೆ ಈ ಬಗೆಯ ವಿಶೇಷ ಆದ್ಯತೆಗಳು ಸಲ್ಲ ಅನ್ನುವುದು ಇದರ ಸ್ಪಷ್ಟ ಇಂಗಿತ.
ಅದೇ ರೀತಿ ಆರ್ಟಿಕಲ್ 16ರಲ್ಲಿ ಏನು ಹೇಳುತ್ತೆ, ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ದೇರ್ ಶೆಲ್ ಬಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಂಡರ್ ದ ಸ್ಟೇಟ್. ಪ್ರಭುತ್ವದ ಕೆಳಗಡೆ ಇರುವಂತಹ ಯಾವುದೇ ಅಧಿಕಾರ ರಚನೆಗಳಲ್ಲಿ ಮತ್ತು ಉದ್ಯೋಗಗಳನ್ನು ಅವ್ರನ್ನ ಆರಿಸಬೇಕಾದ್ರೆ ಯಾವುದೇ ಬಗೆಯ ತಾರತಮ್ಯವನ್ನು ಸರ್ಕಾರ ಮಾಡೋದಿಲ್ಲ, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಆದರೆ ಅಲ್ಲೂ ಕೂಡ 16/4 ಸಬ್ಸೆಕ್ಷನ್ ಏನು ಹೇಳುತ್ತೆ, ಮೊದಲನೇ ತಿದ್ದುಪಡಿಯ ಮೂಲಕ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶೆಲ್ ಪ್ರಿವೆಂಟ್ ದ ಸ್ಟೇಟ್ ಫ್ರಮ್ ಮೇಕಿಂಗ್ ಎನಿ ಪ್ರಾವಿಷನ್ ಫಾರ್ ದ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ in favor of any backward classes of citizens which in the opinion of state is not adequately represented in the service under the state. 16/1 ಏನೇ ಹೇಳಿದ್ರೂ ಕೂಡ ಸರ್ಕಾರವು ತನ್ನ ಗಮನದಲ್ಲಿ ಇರುವುದಂತೆ ಯಾವುದಾದರೂ, ಮತ್ತೆ ಇದರಲ್ಲಿ ಸ್ಪಷ್ಟವಾಗಿ ಹೇಳೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಜನ್ಸ್, ಹಿಂದುಳಿದ ವರ್ಗಗಳು, ಯಾವುದಾದರೂ ಹಿಂದುಳಿದ ವರ್ಗಗಳಿಗೆ ಸರ್ಕಾರದಲ್ಲಿ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಗಮನಕ್ಕೆ ಬಂತು ಅಂತಂದರೆ ಅವರಿಗೆ ಪೂರಕವಾಗಿ ವಿಶೇಷ ಆದ್ಯತೆಯನ್ನು ಗಮನಿಸಿಕೊಡುವುದಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ. ಅಷ್ಟೇ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದಂಥ ಅಂಶ ನಮ್ಮ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲೇ ಸೇರಿಸಲಾಯಿತು, ಆರ್ಟಿಕಲ್ 44. ಅದು ಕೂಡ ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ದ ಸ್ಟೇಟ್ ಶೆಲ್ ಪ್ರಮೋಟ್ ವಿತ್ ಸ್ಪೆಷಲ್ ಕೇರ್ ದಿ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದಿ ವೀಕರ್ ಸೆಕ್ಷನ್ಸ್ ಆಫ್ ದ ಪೀಪಲ್ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ದಿ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಶೆಲ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಸೋಷಿಯಲ್ ಇಂಜಸ್ಟಿಸ್ ಆ್ಯಂಡ್ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಪ್ರಭುತ್ವ ಈ ದೇಶದ ಅತ್ಯಂತ ಹಿಂದುಳಿದ ವರ್ಗಗಳ, ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು, ಯಾತಕ್ಕೆ ಸಾಮಾಜಿಕವಾದಂಥ ಅನ್ಯಾಯಗಳು ಮತ್ತು ಶೋಷಣೆಗಳಿಂದ ಅವರನ್ನು ಕಾಪಾಡುವುದಕ್ಕಾಗಿ. ಯಾರನ್ನು ಕಾಪಾಡಬೇಕು? ಯಾರು ಸಾಮಾಜಿಕ ಶೋಷಣೆಗೆ ಒಳಪಡುವವರನ್ನು ಕಾಪಾಡಬೇಕು. ಸಾಮಾಜಿಕ ಶೋಷಣೆ ಅಂದರೆ ಜಾತಿ ಮತ್ತು ಲಿಂಗ ಆಧಾರಿತ ಶೋಷಣೆಗಳು. ಸೊ ಆ ಶೋಷಣೆಯಿಂದ ಕಾಪಾಡುವುದಕ್ಕೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡುವುದಕ್ಕೆ ಪ್ರಭುತ್ವಕ್ಕೆ ಆರ್ಟಿಕಲ್ 44 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಭಾಗ ಆದೇಶಿಸುತ್ತೆ. ಅಂದರೆ ತಾತ್ಪರ್ಯ ಏನು, ಮೀಸಲಾತಿ ಅನ್ನುವಂಥದ್ದು ಇದುವರ ತನಕ ಐತಿಹಾಸಿಕವಾಗಿ ಆಗುತ್ತಲೇ ಇರುವ, ಇವತ್ತಿಗೂ ಮುಂದುವರಿಯುತ್ತಿರುವ, ಇದೇನು ಆಗೋದು ಕಥೆ ಅಲ್ಲ. ಇವತ್ತಿಗೂ ಕೂಡ ಜಾತಿ ಆಧಾರಿತ ತಾರತಮ್ಯ ನೋಡ್ತೀವಿ. ಒಂದು ಜಾತಿಯಲ್ಲಿ ಹುಟ್ಟಿದ್ದೀವಿ ಅನ್ನೋ ಕಾರಣದಕ್ಕೆ ಬಿಸಿಯೂಟದ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ, ನಗರಗಳಲ್ಲಿ ಬಾಡಿಗೆ ಕೊಡೋದಿಲ್ಲ. ಎಷ್ಟೇ ಪ್ರತಿಭಾವಂತರಾದರೂ ಕೂಡ ನಿರ್ದಿಷ್ಟ ಜಾತಿ ಅಂತಂದರೆ ಆ ಜಾತಿಯ ಕಾರಣಕ್ಕಾಗಿ ಅವಕಾಶಗಳನ್ನು ನಿರಾಕರಿಸ್ತಾರೆ. ಇವತ್ತಿಗೂ ಮುಂದುವರೆದಿರುವಂಥ ಈ ಜಾತಿ ಮಧ್ಯಪ್ರವೇಶ, ಅವರಿಗೆ ವಿಶೇಷ ಆದ್ಯತೆಯನ್ನು, ರಕ್ಷಣೆಯನ್ನು ಕೊಡುವುದಕ್ಕೆ ಮಧ್ಯಪ್ರವೇಶ ಮಾಡಲಿಲ್ಲ ಒಂದು ಪ್ರಜಾತಾಂತ್ರಿಕ ಸರ್ಕಾರ. ಅಂದರೆ ಈ ಹಿಂದಿನ ಮನುವಾದಿ ಸಮಾಜವೇ ಮುಂದುವರಿಯುತ್ತೆ ಎನ್ನುವ ಕಾರಣಕ್ಕಾಗಿ ಮೀಸಲಾತಿಯನ್ನು ಮೊದಲನೇ ತಿದ್ದುಪಡಿಯ ಮೂಲಕ ಕಲ್ಪಿಸಲಾಯಿತು. ಅದು ನಿರ್ದಿಷ್ಟವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗಾಗಿ ಮಾತ್ರ. ಆರ್ಥಿಕವಾಗಿ ಎಲ್ಲರೂ ಹಿಂದುಳಿದಿದ್ದಾರೆ, ಬಡವರು ಎಲ್ಲರಲ್ಲೂ ಇದ್ದಾರೆ. ಬಡವರಲ್ಲೂ ಜಾಸ್ತಿ ಇರುವಂಥದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಸಮುದಾಯಗಳಲ್ಲೇ. ಅದರರ್ಥ ಮೇಲ್ಜಾತಿಗಳಲ್ಲೂ ಕೂಡ ಬಡವರು ಇರ್ತಾರೆ. ಬಡತನ ಅನ್ನುವುದು ಆ ರೀತಿ ಸೆಕ್ಯುಲರ್. ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳು ಕೇವಲ ಬಡತನವನ್ನು ಮಾತ್ರ ಅನುಭವಿಸೋದಿಲ್ಲ. ಅವರು ಅವರ ಜಾತಿಯ ಕಾರಣಕ್ಕಾಗಿ ವಿಶೇಷವಾದಂಥ ಅಪಮಾನ ಮತ್ತು ಅವಕಾಶಗಳಲ್ಲಿ ಅಸಮಾನತೆಯನ್ನು ವಿಶೇಷವಾಗಿ ಎದುರಿಸ್ತಾರೆ. ಹೀಗಾಗಿ ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕೆ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಭಾಗವಾಗಿ ಇವ್ರಿಗೂ ಅನ್ವಯಿಸುತ್ತೆ. ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ನಿವಾರಿಸುವುದಕ್ಕಾಗಿ ಮಾತ್ರ ಮೀಸಲಾತಿಯನ್ನು ಕೊಡಬೇಕು. ಯಾಕಂದರೆ ಬರೀ ಬಡತನ ನಿವಾರಣೆ ಆದರೆ ಮಾತ್ರ, ಅಥವಾ ಬಡತನದಲ್ಲಿ ಒಂದು ಸ್ವಲ್ಪ ಏರುಪೇರಾದ ಮಾತ್ರಕ್ಕೆ ಈ ಸಾಮಾಜಿಕ ಶೋಷಣೆ, ಅವಕಾಶದಲ್ಲಿ ಅಸಮಾನತೆ ಈ ಸಮಾಜ ಬಿಟ್ಕೊಡೋದಿಲ್ಲ. ಹೀಗಾಗಿ ಮೀಸಲಾತಿ ಪ್ರಧಾನವಾಗಿ ಬಡತನ ನಿರ್ಮೂಲನಾ ಕಾರ್ಯಕ್ರಮವಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರೋರಿಗೆ ಅಲ್ಪ ಸ್ವಲ್ಪ ಆದ್ಯತೆಯನ್ನಾದರೂ ಕೊಟ್ಟು ಒಂದು ಸಣ್ಣ ವರ್ಗವನ್ನಾದರೂ ಮೇಲೆತ್ತುವ ಪ್ರಯತ್ನ, ಅವರಿಗೆ ಸಮಾನತೆಯನ್ನು, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಪ್ರಯತ್ನ, ಇದು ಸ್ಪಷ್ಟವಾಗಿರುವಂಥದ್ದು. ಉದ್ದಕ್ಕೂ ಕೂಡ BJPಯ ಪೂರ್ವ ರೂಪವಾಗಿರುವಂತಹ ಭಾರತೀಯ ಜನಸಂಘ ಅಥವಾ ಅದಾದ ನಂತರ ಇವರ BJP, RSS ಉದ್ದಕ್ಕೂ ಕೂಡ ಈ 15/4, 16/4 ಸೇರಿಸುವಾಗಲೂ ಕೂಡ ಇದು ಸಮಾಜವನ್ನು ಒಡೆಯುವ ಕೆಲಸ. ನಿನ್ನೆಯೂ ಕೂಡ ಚರ್ಚೆ ಆಗಬೇಕಾದ್ರೆ, ಇವತ್ತು ಕೂಡ ಬೆಳಗ್ಗೆ ಅದರ ಚರ್ಚೆ ಆಗ್ತಿರ್ಬೇಕಾದ್ರೆ ತಾವು ಗಮನಿಸಿರ್ಬೋದು,
ಬಸವಣ್ಣ ಇವನಾರವ ಅನ್ನಬೇಡಿ, ಎಲ್ಲರೂ ನಮ್ಮವ ನಮ್ಮವ ಅನ್ರಿ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮವ ಅಂತ ಹೇಳ್ತೀರಾ, ನೀವೇ ಅಹಿಂದ ಅಂತ ಜಾತಿ ಮಾಡ್ತಿರಲ್ಲ ಸಾರ್ ಅಂತ ಬಿ ಜೆ ಪಿಯಿಂದ ಯಾರೋ ಒಂದು ಕೂಗೆಬ್ಸಿದ್ರು. ಅಂದರೆ ಜಾತಿಯ ಆಧಾರಿತ ಐತಿಹಾಸಿಕ ಅಸಮಾನತೆ ಅವತ್ತು ಮಾಡಿರೋದು ಇವತ್ತಿಗೂ ಮುಂದುವರಿತದನ್ನು ನಿರಾಕರಿಸಿ ಒಂದು ಫಾರ್ಮಲ್ ಈಕ್ವಾಲಿಟಿ ಹೆಸರಿನಲ್ಲಿ ಹಳೆ ಬಗೆಯ ತಾರತಮ್ಯವನ್ನೇ ಮುಂದುವರಿಸುವ ಪ್ರಯತ್ನವನ್ನು ಇವತ್ತಿಗೂ ಬಿ ಜೆ ಪಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲೇ ಮೀಸಲಾತಿಯ ಬಗ್ಗೆ ಇರುವಂತಹ ಸಂವಿಧಾನದ ತಾತ್ವಿಕ ತಿಳುವಳಿಕೆಯನ್ನೇ ಹಳ್ಳ ಹಿಡಿಸುವ ಪ್ರಯತ್ನವನ್ನು ಮಾಡಿದ್ರು. ಇದು ಬಿ ಜೆ ಪಿ ಹೇಳಿದಂಥ ಹಸಿ ಸುಳ್ಳು ಸದನದಲ್ಲಿ. ವಿಷಯ ಏನಪ್ಪ ಅಂತಂದರೆ, ಕಾಂಗ್ರೆಸ್ನವರು ಕೂಡ ಅಷ್ಟೇ ಗಟ್ಟಿಯಾಗಿ ಇದರ ತಾತ್ವಿಕ ಬುನಾದಿಯನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದರು. ಒಂದಿಬ್ಬರನ್ನು ಬಿಟ್ಟರೆ ಯಾವ ರೀತಿ ಸಂವಿಧಾನದ ತಾತ್ವಿಕತೆ ಸಾಮಾಜಿಕ ನ್ಯಾಯದ ಮೇಲೆ ನಿಂತಿದೆ ಅನ್ನೋದನ್ನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ವಿಫಲರಾದರು. ಎರಡನೇದು ಒಳ ಮೀಸಲಾತಿ. ಒಳ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ಸು ಅರ್ಧ ಸತ್ಯ, ಬಿ ಜೆ ಪಿನೂ ಅರ್ಧ ಸತ್ಯ ಹಸಿ ಸುಳ್ಳುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟಗಳ ಪಂಗಡಗಳು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದ ತುಳಿತಕ್ಕೊಳಗಾಪಟ್ಟವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಂತಂದಾದರೆ, ಪರಿಶಿಷ್ಟ ಜಾತಿಗಳ ಒಳಗಡೆನೂ ಕೂಡ ಏಕರೂಪತೆ ಇಲ್ಲ. ಅದರಲ್ಲಿ ಸಾಪೇಕ್ಷವಾಗಿ ಅಂದರೆ ಇಡೀ ಸಮಾಜಕ್ಕೆ ಹೋಲಿಸಿದ್ರೆ ತುಳಿಯಲ್ಪಟ್ಟವರು, ಆ ಸಮುದಾಯಕ್ಕೆ ಹೋಲಿಸ್ಕೊಂಡ್ರೆ ಅವರಲ್ಲಿ ಕೆಲವರು ಇದ್ದಿದ್ದರಲ್ಲಿ ಪರವಾಗಿಲ್ಲ, ಕೆಲವರು ಇನ್ನೂ ಕೂಡ ಹಿಂದುಳಿದವರು ಅನ್ನೋದು ಐತಿಹಾಸಿಕ ಕಾರಣಗಳಿಗಾಗಿ ಅಲ್ಲೂ ಕೂಡ ಏರ್ಪಟ್ಟಿದೆ. ಈ ಕಾರಣಕ್ಕಾಗಿ ಪರಿಶಿಷ್ಟ ಸಮುದಾಯಕ್ಕೆ ಕೊಟ್ಟಿರುವಂತಹ ಮೀಸಲಾತಿನಲ್ಲೂ ಕೂಡ ಮತ್ತೊಂದು ವರ್ಗೀಕರಣ ಆಗಬೇಕು. ಯಾಕಂದರೆ ಇದುವರೆ ತನಕ ಮೀಸಲಾತಿಯ ಸೌಲಭ್ಯವನ್ನು ಅಲ್ಲಿ ಆ ಪಂಗಡಗಳಿಗೆ, ಕರ್ನಾಟಕದಲ್ಲಿ 101 ಜಾತಿಗಳಿವೆ, ಕೆಲವು ಜಾತಿಗಳು ಮಾತ್ರ ಅತಿ ಹೆಚ್ಚು ಲಾಭವನ್ನು ಪಡೆದಿದ್ದಾರೆ. ಅತಿ ಹೆಚ್ಚು ಅಂತ ಹೇಳಿದಾಗಲೂ ಕೂಡ ಸವರ್ಣೀಯ ಸಮಾಜಕ್ಕೆ ಹೋಲಿಸಿದ್ರೆ ಏನೂ ಅಲ್ಲ, ಅದು ಬೇರೆ ಪ್ರಶ್ನೆ. ಹಾಗೆ ನೋಡೋದಾದರೆ 91 ನಂತರ ಈ ಜಾಸ್ತಿ ಹೆಚ್ಚು ಅನ್ನೋ ಪದಕ್ಕೆ ಹೆಚ್ಚು ಅರ್ಥವೂ ಇಲ್ಲ. ಯಾಕಂದರೆ ಉದ್ಯೋಗ ಮತ್ತು ಸರ್ಕಾರಿ ಶಿಕ್ಷಣವೇ ಕಡಿಮೆ ಆಗ್ತಾ ಇದೆ. ಅದೇನೇ ಇದ್ದರೂ ಕೂಡ ಪರಿಶಿಷ್ಟ ಸಮುದಾಯಗಳಿಗೆ ಮಾತ್ರ ಹೋಲಿಕೆ ಮಾಡಿ ನೋಡಿದ್ರೆ ಕೆಲವು ಜಾತಿಗಳು ಸಾಪೇಕ್ಷವಾಗಿ ಹೆಚ್ಚು ಲಾಭ ಪಡೆದಿದ್ದಾವೆ, ಆದ್ದರಿಂದ ಒಂದಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾವೆ. ಕೆಲವು ಪರಿಶಿಷ್ಟ ಪಂಗಡಗಳಲ್ಲೇ ಪರಿಶಿಷ್ಟ ಜಾತಿಗಳಲ್ಲೇ ಸೇರಿಕೊಂಡಿದ್ದರೂ ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಪಡೆಯೋಕ್ಕಾಗಿಲ್ಲ. ಆದ್ದರಿಂದ ಒಳ ಮೀಸಲಾತಿ ಬೇಕು. ಈ ಒಳ ಮೀಸಲಾತಿಗೆ ಒಂದು ಇತಿಹಾಸ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಬೇರೆ ಬೇರೆ ಎಪಿಸೋಡ್ಗಳನ್ನ ಚರ್ಚೆ ಮಾಡಿದ್ದೀವಿ. ಆದ್ದರಿಂದ ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಿರೋ ಹಾಗೆ 70ರಿಂದಲೇ ಪಂಜಾಬು ಹರಿಯಾಣದಲ್ಲಿ ಮೀಸಲಾತಿಗಳ ಒಳಗಡೆ, ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿಯನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿತ್ತು. ತಮಿಳುನಾಡಲ್ಲೂ ಕೂಡ ಕೊಟ್ಟರು. ಆಂಧ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಚಳುವಳಿ ನಡೀತು. ವಿಶೇಷವಾಗಿ ಮಾಲರಿಗೆ ಹೆಚ್ಚು ಅದರಲ್ಲಿ ಲಾಭ ಸಿಕ್ಕಿದೆ, ಮಾದಿಗರಿಗೆ ಏನೂ ಸಿಕ್ಕಿಲ್ಲ ಅಂಥೇಳಿ ಮಾದಿಗರೆಲ್ಲರೂ ಒಟ್ಟು ಸೇರಿ ನಮಗೆ ಒಂದು ವರ್ಗೀಕರಣ ಬೇಕು ಅಂತ ಮಾಡೋಕ್ಕೆ ಹೊರಟರು, ಚಳುವಳಿ ಮಾಡಿದ್ರು. 96ರಿಂದ 99 ತನಕ ಸಿಕ್ಕಾಪಟ್ಟೆ ಚಳುವಳಿ ನಡೆದು 2000ರಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಒಳ ಮೀಸಲಾತಿಯನ್ನು ಕೊಟ್ಟಾಗ ಅದು ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿತು. 2004ರಲ್ಲಿ ಸಂತೋಷ್ ಹೆಗಡೆ ಅಂತ ಕರ್ನಾಟಕದ ನ್ಯಾಯಾಧೀಶರೇನಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಸಾಂವಿಧಾನಿಕ ಪೀಠ ಏರ್ಪಡ್ತು. ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅನ್ನೋ ಪ್ರಸಿದ್ಧವಾದಂಥ ಪ್ರಕರಣ. ಆ ಪ್ರಕರಣದಲ್ಲಿ 5 ಜನರ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿ ಅಂತಂದ್ಬಿಟ್ಟು ಒಂದು ಸತಿ ಗುರುತಿಸಾದ ಮೇಲೆ ಅದು ಸಮಾಜದ ಅತ್ಯಂತ ತಳಸ್ಥಳದ ವರ್ಗ, ಹೀಗಾಗಿ ಅದರಲ್ಲಿ ಮತ್ತೆ ಮರುವರ್ಗೀಕರಣ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಒಳ ಮೀಸಲಾತಿ ಅಸಂವಿಧಾನಿಕವಾದದ್ದು. ಎರಡನೇದು, ರಾಜ್ಯಗಳಿಗೆ ಆ ರೀತಿ ಒಳ ಮೀಸಲಾತಿ ಮಾಡುವಂತಹ ಶಾಸನಾತ್ಮಕ ಅಧಿಕಾರ ಇಲ್ಲ ಅಂತ ಒಂದು ಸಾಂವಿಧಾನಿಕ ಪೀಠ ಅಧಿಕಾರ ತನ್ನ ತೀರ್ಮಾನವನ್ನು ಕೊಟ್ಟಿತ್ತು. ಆ ರೀತಿ ಒಂದು ಸಾಂವಿಧಾನಿಕ ಪೀಠ ತೀರ್ಪು ಕೊಟ್ಟಾದ ಮೇಲೆ ಪಂಜಾಬು ಮತ್ತು ಹರಿಯಾಣದಲ್ಲಿ ಇದ್ದಂಥ, ಅಂದರೆ ಅದರ ತನಕ ಕೊಟ್ಕೊಳ್ತಾ ಬಂದಿದ್ದಂಥ ಒಳ ಮೀಸಲಾತಿಯೂ ಕೂಡ ರದ್ದಾಯಿತು. ಬೇರೆ ಬೇರೆ ರಾಜ್ಯಗಳ ಪ್ರಯತ್ನವೂ ಕೂಡ ನಿಲ್ತು. ಆ ಕಾಲಘಟ್ಟದಲ್ಲಿ ಅಂದರೆ 2003ರಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ, ಈ ತೀರ್ಪು ಬರುವ ಮುಂಚೆ ಸದಾಶಿವ ಆಯೋಗ, ಜಸ್ಟಿಸ್ ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಿದ್ರು. ಒಳ ಮೀಸಲಾತಿ ಕರ್ನಾಟಕದಲ್ಲಿ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಅದಕ್ಕೆ ಕಾಂಗ್ರೆಸ್ ಸೂಕ್ತವಾದಂಥ ಸೌಲಭ್ಯ ಕೊಡಲಿಲ್ಲ, ಈ ಥರ ಎಲ್ಲ ಆರೋಪಗಳಿದ್ದಾವೆ. ಬಿ ಜೆ ಪಿನವರು ಅದು ಕೊಟ್ಟರು ಅನ್ನೋದು ಕೂಡ ಅದಕ್ಕೊಂದು ಸಮರ್ಥನೆ ಇದೆ. ಅವೆಲ್ಲ ಆಗಿ 2012ರಲ್ಲಿ ಸದಾಶಿವ ಆಯೋಗ ತನ್ನ ವರದಿಯನ್ನು ಕೊಡುತ್ತೆ. ಇಲ್ಲಿ ಗಮನಿಸಬೇಕಾಗಿರೋದೇನು, ಸದಾಶಿವ ಆಯೋಗ ತನ್ನ ವರದಿಯನ್ನು 2012ರಲ್ಲಿ ಕೊಡೋ ವೇಳೆಗೆ ಸದಾಶಿವ ಆಯೋಗವನ್ನು ರೂಪಿಸಿದಾಗ ಇನ್ನೂ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಕೊಡುವ ಹಾಗಿಲ್ಲ ಅಂತ ತೀರ್ಪು ಕೊಟ್ಟಿರಲಿಲ್ಲ. ಹೀಗಾಗಿ ಸದಾಶಿವ ಆಯೋಗ ಕಾನ್ಸ್ಟಿಟ್ಯೂಟ್ ಆಯಿತು. ಬಟ್ ಸದಾಶಿವ ಆಯೋಗ ವರದಿ ಕೊಡುವ ವೇಳೆಗೆ 2012ಕ್ಕೆ ಆ ವೇಳೆಗಾಗಲೇ ತುಂಬ ಸ್ಪಷ್ಟವಾಗಿ ಒಳ ಮೀಸಲಾತಿ ಕೊಡುವಂಥದ್ದು ಸಂವಿಧಾನ ವಿರೋಧಿ, ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಾಗಿತ್ತು. ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಆ ರೀತಿ ಒಳ ಮೀಸಲಾತಿ ಕೊಡ್ತಿದ್ರು ಅದು ರದ್ದಾಗಕ್ಕೂ ಶುರುವಾಗಿತ್ತು.
ಆದರೂ ಮತ್ತು ಸದಾಶಿವ ಆಯೋಗದ ವರದಿಯನ್ನೇ ನೀವು ಓದಿದ್ರೆ ಏನು ಹರಿದಾಡ್ತಾ ಇತ್ತು, ಅದಾದ ನಂತರದಲ್ಲಿ ಕೆಲವರಿಗೆ ಮಾತ್ರ ವಿಶೇಷವಾಗಿ ಸಿಕ್ತು, ಅದಾದ ನಂತರ ವಿಸ್ತೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು. ಯಾಕಂದರೆ ಅಧಿಕೃತವಾಗಿ ಇದುವರೆಗೂ ಕೂಡ ಸದಾಶಿವ ಆಯೋಗವನ್ನು ಸರ್ಕಾರಗಳು ಬಹಿರಂಗಪಡಿಸಿಲ್ಲ. ಜಸ್ಟಿಸ್ ಸದಾಶಿವ ಅವರೇ ಏನು ಹೇಳಿದ್ರು, ಇದನ್ನು ಮಾಡಬೇಕು, ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತಂದರೆ ಸಾಂವಿಧಾನಿಕ ಪೀಠ ಈಗಾಗಲೇ ಒಳ ಮೀಸಲಾತಿ ಕೊಡುವುದಕ್ಕೆ ಬರುವುದಿಲ್ಲ ಅಂತ ಹೇಳುವುದರಿಂದ ಒಂದೋ ಸಂವಿಧಾನದ ತಿದ್ದುಪಡಿ ಆಗಬೇಕು ಸಂಸತ್ತಿನಲ್ಲಿ, ಅಥವಾ ಇನ್ನೂ 5ಕ್ಕಿಂತ ಜಾಸ್ತಿ ಇರುವ ಒಂದು ವಿಸ್ತೃತ ನ್ಯಾಯಪೀಠದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಈ ತಿದ್ದುಪಡಿ, ಈ ಒಂದು 5 ಜನರ ಆದೇಶ ಏನಿದೆ ಒಳ ಮೀಸಲಾತಿ ಬೇಡ ಅಂತೇಳಿ ಅದು ರದ್ದಾಗಬೇಕು. ಅದೇನೇ ಆದರೂ ಕೊಡುವುದಾದರೆ ಕರ್ನಾಟಕದಲ್ಲಿ ಹೀಗೆ ಕೊಡಬಹುದು ಅಂತ ವರದಿ ಕೊಟ್ಟರು. ಅದು ನಮ್ಮಲ್ಲಿ ಚರ್ಚೆಗೆ ಬರಲಿಲ್ಲ. ಇನ್ಫ್ಯಾಕ್ಟ್ 2004ರಲ್ಲಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರದಿ ಬಂದಾದ ಮೇಲೆ, ಆ ತೀರ್ಪು ಬಂದಾದ ಮೇಲೆ UPA ಸರ್ಕಾರ 2008ರಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡುತ್ತೆ. ಆ ಒಂದು ಜಸ್ಟಿಸ್ ಅವರ ಆಯೋಗದಲ್ಲಿ ಅವರು ಕೂಡ ಹೇಳೋದೇನಪ್ಪ ಅಂದರೆ ಆರ್ಟಿಕಲ್ 341 ಏನಿದೆ ಅದಕ್ಕೆ 341/3 ಅನ್ನುವ ಒಂದು ತಿದ್ದುಪಡಿ ತರಬೇಕು. ಸಾಂವಿಧಾನಿಕ ತಿದ್ದುಪಡಿಯನ್ನು ತರದೆ ಯಾವುದೇ ರಾಜ್ಯಗಳು ಒಳ ಮೀಸಲಾತಿಯನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಆ ವರದಿ ಕೂಡ ಹೇಳಿತ್ತು. ಅವೆಲ್ಲ ಇದ್ದರೂ ಕೂಡ ವರದಿಯನ್ನು ಪಡೆದುಕೊಂಡ BJP ಸರ್ಕಾರ, 2013ಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇಬ್ಬರೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ವರದಿ ಜಾರಿಗೆ ತರ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ವರದಿ ಜಾರಿಗೆ ತರ್ತೀವಿ ಅಂತ ಪೈಪೋಟಿನಲ್ಲಿ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ರು. ನೀವು ಹಬ್ಬಬ್ಬ ಅಂದರೆ ಏನು ಮಾಡಬಹುದು, ಸದಾಶಿವ ಆಯೋಗದ ವರದಿಯನ್ನು ನಾವು ಎತ್ತಿಡಿತೀವಿ, ನಮಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡುವುದಕ್ಕೆ ಅವಕಾಶ ಕೊಡುವ ರೀತಿ ಸಂವಿಧಾನ ತಿದ್ದುಪಡಿ ಮಾಡಿ ಅಂತೇಳಿ ಅಸೆಂಬ್ಲಿನಲ್ಲಿ ಒಮ್ಮತವಾದಂಥ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀವು ಸಜೆಸ್ಟ್ ಮಾಡ್ಬೋದು. ಪಾರ್ಲಿಮೆಂಟು ಆ ರೀತಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಇತ್ತು. ಹಂಗೆ ನೋಡೋದಾದರೆ 2014ರಿಂದ 2025 ಇವತ್ತಿನವರೆಗೂ ಕೂಡ ಕೇಂದ್ರದಲ್ಲಿರುವುದು ಮೋದಿ ಸರ್ಕಾರ. ಈ ಹಿಂದಿನ UPA ಸರ್ಕಾರಕ್ಕೆ 25-26 ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಅದು. ಆದರೆ ಇವ್ರದ್ದು ಈಗ ಸಮ್ಮಿಶ್ರ ಸರ್ಕಾರ ಬಿಟ್ಟರೆ 2014ರಲ್ಲಿ 2019ರಲ್ಲಿ BJPಗೆ ಬಹುಮತ ಇದ್ದಂಥ ಸರ್ಕಾರ. ಆ ಬಹುಮತವನ್ನು ಬಳಸಿಕೊಂಡೇ ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸಂವಿಧಾನ ತಿದ್ದುಪಡಿಯನ್ನು ಕೂಡ ಮಾಡಿದ್ರು. ಯಾವ ರೀತಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ಜಾತಿಯ ಮಧ್ಯಮ ವರ್ಗದವರಿಗೆ ಮೀಸಲಾತಿ ಬೇಕು ಅನ್ನೋದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದರು, ಅದೇ ಥರ ತಿದ್ದುಪಡಿಯನ್ನು ಒಳ ಮೀಸಲಾತಿಗೂ ಮಾಡಿಬಿಟ್ಟಿದ್ರೆ ಇಷ್ಟು ವರ್ಷಗಳು ಕಾಯುವ ಅಗತ್ಯವೇ ಇರ್ತಿರಲಿಲ್ಲ. ಅದೇನೇ ಇರಲಿ, 2008ರ ಆಯೋಗ, ಸದಾಶಿವ ಆಯೋಗ ಎಲ್ಲರೂ ಒಳ ಮೀಸಲಾತಿಯನ್ನು ತನ್ನಂತೆ ತಾನೇ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೂಡ ಪೈಪೋಟಿನಲ್ಲಿ ನಾವು ಜಾರಿಗೆ ತರ್ತೀವಿ ಅಂಥೇಳಿ ಚಳುವಳಿಗಾರರನ್ನ, ದಲಿತ ಸಮುದಾಯವನ್ನು ಮೋಸಕ್ಕೆ ಮಾಡ್ತಲೇ ಹೋದರು. ಇವತ್ತು ನಾವು ಹಿಂತಿರುಗಿ ನೋಡಿದ್ರೆ ಇದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. 2024ರ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ, 2004ರ 5 ಜನರ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಏನು ಒಳ ಮೀಸಲಾತಿ ಕೊಡಬಾರ್ದು ಅಂತ ಆದೇಶವನ್ನು ಕೊಟ್ಟಿತ್ತು, ಆ ಆದೇಶವನ್ನು ರದ್ದುಗೊಳಿಸಿ ಒಳ ಮೀಸಲಾತಿಯನ್ನು ಕೊಡಬಹುದು, ರಾಜ್ಯ ಸರ್ಕಾರಗಳಿಗೆ ಆ ಶಾಸನಾತ್ಮಕ ಅಧಿಕಾರ ಇದೆ ಅಂತ 2 ಆದೇಶವನ್ನು ಕೊಟ್ಟ ನಂತರವೇ, ಅಂದರೆ 2024ರ ಆಗಸ್ಟ್ 1ರ ನಂತರವೇ ಯಾವುದಾದ್ರೂ ಸರ್ಕಾರಕ್ಕೆ ಮೀಸಲಾತಿಯ ಕೊಡುವ ಶಾಸನಾತ್ಮಕ ಅಧಿಕಾರ ಬಂತು ರಾಜ್ಯ ಸರ್ಕಾರಗಳಿಗೆ. ಅದುವರೆಗೆ ಯಾರು ನಾವು ಮಾಡ್ತೀವಿ ಅಂತ ಹೇಳಿದರೂ ಕೂಡ ಅದು ಸುಳ್ಳು ಮಾತೆ. ಹೀಗಾಗಿ ನೆನ್ನೆ ಸದನದಲ್ಲಿ ಏನು ಚರ್ಚೆ ಆಯಿತು, ನೆನ್ನೆ ಸದನದಲ್ಲಿ ಈ ಕಡೆ ಕಾಂಗ್ರೆಸ್ನವರು, ಆ ಕಡೆ BJPನವರು, JDSನವರು ಮೂವರೂ ಕೂಡ ಇಲ್ಲ ಸದಾಶಿವ ಆಯೋಗ ವರದಿಯನ್ನು ನಾವು ಜಾರಿಗೆ ತರಕ್ಕೆ ಆಗ್ತಿರಲಿಲ್ಲ ಅಂತ ಈಗಲೂ ಒಪ್ಕೊಳ್ಳಿಲ್ಲ. ಅಷ್ಟು ಮಾತ್ರ ಅಲ್ದಿರ BJPನವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನು ಸುಳ್ಳುಗಳು ಹೇಳ್ತಿದ್ರು. 2023ರಲ್ಲಿ ನಾವು ಮಾಧುಸ್ವಾಮಿ ಚುನಾವಣೆಗೆ ಮುಂಚೆ, ಸ್ವಲ್ಪ ಮುಂಚೆ 2023ರ ಮಾರ್ಚಲ್ಲಿ ದಿಢೀರನೆ ಮಾಧುಸ್ವಾಮಿ ಆಯೋಗ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಒಳ ಮೀಸಲಾತಿಗೆ ಬೇರೆ ಒಂದು ಫಾರ್ಮುಲಾ 5, 4.5 ಅನ್ನೋ ಥರ ಮತ್ತು 1 ಅನ್ನೋ ಫಾರ್ಮುಲಾವನ್ನು ಡಿಕ್ಲೇರ್ ಮಾಡಿದ್ರು. ಆ ಫಾರ್ಮುಲಾ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು, ಅದು ಶಾಸನವಾಗಲಿಲ್ಲ. ಯಾಕಂದರೆ 2024ರ ಆಗಸ್ಟ್ 1ರ ತನಕವೂ ಯಾವ ಆದೇಶ ಜಾರಿಯಲ್ಲಿದ್ದದ್ದು? ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಯಾಕಂದರೆ ಇದ್ರ ನಡುವೆ 2020ರಲ್ಲಿ
ಪಂಜಾಬ್ ಸರ್ಕಾರ ತಂದಂಥ ಮೀಸಲಾತಿಯ ಬಗ್ಗೆ ಮತ್ತೆ ಸಾಂವಿಧಾನಿಕ ಪೀಠ ಅರುಣ್ ಮಿಶ್ರಾ ಅವರ ನೇತೃತ್ವದ ಸಾಂವಿಧಾನಿಕ ಪೀಠದ ಮುಂದೆ ಬರುತ್ತೆ. 2020 ಸೆಪ್ಟೆಂಬರ್ನಲ್ಲಿ ಈ ಒಂದು ಅರುಣ್ ಮಿಶ್ರಾ ಅವರ ಸಾಂವಿಧಾನಿಕ ಪೀಠ ಇಲ್ಲ ಒಳ ಮೀಸಲಾತಿ ಕೊಡ್ಬೋದು ಅಂತ ಹೇಳಿದ್ರು ಕೂಡ ಅರುಣ್ ಮಿಶ್ರಾ ಅವರ ಪೀಠದ ಸಂಖ್ಯೆಯೂ 5, ಒಳ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದಂಥ ಸಂತೋಷ್ ಹೆಗಡೆ ಪೀಠದ ಸಂಖ್ಯೆಯೂ 5 ನ್ಯಾಯಾಧೀಶರು. ಒಂದು 5 ನ್ಯಾಯಾಧೀಶರ ಪೀಠ ಕೊಟ್ಟಂಥ ತೀರ್ಪನ್ನು ಮತ್ತೊಂದು 5 ನ್ಯಾಯಾಧೀಶರ ಪೀಠ ರದ್ದು ಮಾಡುವುದಕ್ಕೆ ಬರುವುದಿಲ್ಲ. ಆದ್ದರಿಂದನೇ ಅರುಣ್ ಮಿಶ್ರಾ ಅವರ ಪೀಠ ಇದನ್ನು 7 ಜನರ ನ್ಯಾಯಾಧೀಶರ ಪೀಠಕ್ಕೆ ವರ್ಗಾಯಿಸಬೇಕು ಅಂತೇಳಿ ಚೀಫ್ ಜಸ್ಟಿಸಿಗೆ ಮನವಿ ಮಾಡ್ಕೊಂಡಿತ್ತು. ಸೊ ಹೀಗಾಗಿ 2023ರಲ್ಲೂ ಕೂಡ ಇದ್ದದ್ದೇನಪ್ಪ ಅಂತಂದರೆ ಒಳ ಮೀಸಲಾತಿ ಮಾಡುವ ಹಾಗಿಲ್ಲ, ಒಳ ಮೀಸಲಾತಿ ಮಾಡುವಂತಹ ಶಾಸನಾತ್ಮಕ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ ಅನ್ನುವುದೇ ಆಚರಣೆಯಲ್ಲಿತ್ತು. ಯಾಕಂದರೆ ಅದಕ್ಕೂ ಸ್ಟೇ ಕೊಡಲಿಲ್ಲ ಅರುಣ್ ಮಿಶ್ರಾ ಆಯೋಗ, ಸ್ಟೇ ಕೊಡೋಕ್ಕೆ ಬರ್ತಾನೂ ಇರಲಿಲ್ಲ. ಸೊ ಆದ್ದರಿಂದ BJP ಮಾಡಿದ ಮಾಧುಸ್ವಾಮಿ ವರದಿಯೂ ಕೂಡ ಚುನಾವಣೆಗೆ ಮುಂಚೆ ಓಟನ್ನು ಗಳಿಸಿಕೊಳ್ಳುವುದಕ್ಕೆ, ಯಾಕಂದರೆ ವಿಶೇಷವಾಗಿ ಲಂಬಾಣಿ, ಕೊರಮ, ಕೊರಚ, ಮಾದಿಗ ಈ ಸಮುದಾಯಗಳು ವಿಶೇಷವಾಗಿ BJP ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ವು ಒಳ ಮೀಸಲಾತಿ ಕೊಟ್ಟಿಲ್ಲ ಅಂಥೇಳಿ. ಹೀಗಾಗಿ ಅವರನ್ನು ಓಲೈಸುವ ಭಾಗವಾಗಿ ಮಾಡಿದ್ರು. ಬಟ್ ಅದು ಬಯಲಾಗ್ಬಿಡುತ್ತೆ, ಯಾಕಂತಂದರೆ ಅದು ಜಾರಿ ಮಾಡೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಯಿತು. ಇದರ ಲಾಭ ಮಾಡಿಕೊಂಡಂಥ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ತಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ವರದಿ ಜಾರಿಗೆ ತರ್ತೀವಿ ಅಂತ ಮತ್ತೆ ಹೇಳಿದ್ರು. ಸದಾಶಿವ ವರದಿ ಜಾರಿಗೆ ತರಕ್ಕೆ ಸಾಧ್ಯವೇ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂದರೆ ಆಗಲೂ ಕೂಡ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಕೂಡ ಇನ್ನೂ ಸಂವಿಧಾನದ ತಿದ್ದುಪಡಿನೂ ಆಗಿಲ್ಲ, ಹಾಗೂ 5 ಜನ ನ್ಯಾಯಾಧೀಶರೇ ಮೀರಿದಂಥ 7 ಜನರ ನ್ಯಾಯಪೀಠವೂ ರಚನೆಯಾಗಿಲ್ಲ. ಇವೆರಡೂ ಆಗದಿರ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು ಕೂಡ ಶಾಸನಾತ್ಮಕವಾಗಿ ಕಾನೂನು ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶವೇ ವರ್ತಿಸುತ್ತೆ. ಇದೆಲ್ಲ ಆದ ನಂತರ 2023ರ ಅಕ್ಟೋಬರ್ನಲ್ಲಿ 7 ಜನರ ಸಾಂವಿಧಾನಿಕ ಪೀಠ ರಚನೆಯಾಗುತ್ತೆ. ಅದು ಸುದೀರ್ಘ ವಿಚಾರಣೆಯನ್ನು ಮಾಡಿ 2024ರ ಜನವರಿಗೆ ತನ್ನ ವಿಚಾರಣೆಯನ್ನು ಮುಗಿಸುತ್ತೆ. 2024ರ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ 2024ರ ಆಗಸ್ಟ್ 1ಕ್ಕೆ 7 ಜನ ನ್ಯಾಯಾಧೀಶರಲ್ಲಿ 6:1 ಬಹುಮತದಲ್ಲಿ ಒಳ ಮೀಸಲಾತಿ ಮಾಡತಕ್ಕದ್ದು. ಯಾಕಂತಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯ ಅಂತ ಹೇಳಿದಾಗಲೂ ಕೂಡ ಅದು ಒಂದು ಜಾತಿಯಲ್ಲ, ಹಲವಾರು ಜಾತಿಗಳ ಸಮೂಹ, ಹಾಗೂ ಅದರಲ್ಲೂ ಕೂಡ ಏರುಪೇರಿರ್ತದೆ. ಹೀಗಾಗಿ ಅಲ್ಲೂ ಕೂಡ ವರ್ಗೀಕರಣ ಮಾಡಬೇಕು ಮತ್ತು ಯಾವ ಜಾತಿಗಳಿಗೆ ಕೊಡಬೇಕು ಅನ್ನುವ ಅಧಿಕಾರವೂ ಕೂಡ ಆಯಾ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ ಅಂತೇಳಿ ಏನು ಸಂತೋಷ್ ಹೆಗಡೆ ನೇತೃತ್ವದ ಬೆಂಚು ಒಂದು ತೀರ್ಪು ಕೊಟ್ಟಿತ್ತು. ಒಳ ಮೀಸಲಾತಿ ಕೊಡಬಾರ್ದು ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅದನ್ನು ರದ್ದುಗೊಳಿಸಿ ಹೊಸ ಆದೇಶವನ್ನು ಕೊಡ್ತು. ಅದಾದ ನಂತರವೇ, ಅಂದರೆ 2024ರ ಆಗಸ್ಟ್ 1ರ ನಂತರವೇ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಕೊಡುವಂತಹ ಶಾಸನಾತ್ಮಕ ಅಧಿಕಾರ ಬಂತು. ಆದರೆ ಕಾಂಗ್ರೆಸ್ದೇನಪ್ಪ ಅಂತಂದರೆ ಅದನ್ನೂ ಕೂಡ ಎಷ್ಟು ಎಳಿಬೇಕು, ಅದನ್ನು ಎಷ್ಟು ಹಗರಣ ಮಾಡ್ಕೋಬೇಕು, ಅದರಲ್ಲಿ ಎಷ್ಟು ಒಳಗೆ ಇರುವ ಬಲಿಷ್ಠರಿಗೆ ತಾನು ಮಣೆ ಹಾಕಿ ಬಲಿಯಾಗಬೇಕೋ ಅದನ್ನೇ ಮಾಡ್ಕೊಳ್ತಾ ಬಂತು. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಹೆಂಗಿದ್ರು ಕೂಡ ನಾವು ಚರ್ಚೆ ಮಾಡೋಣ. ಸದ್ಯಕ್ಕೆ ನಿನ್ನೆ ಸದನದಲ್ಲಿ ಆದ ಚರ್ಚೆಯ ಸಾರ ಏನಪ್ಪ ಅಂತಂದರೆ BJP ಮತ್ತು ಕಾಂಗ್ರೆಸ್ಸು ಇಬ್ಬರೂ ಕೂಡ ಸದಾಶಿವ ಆಯೋಗದ ಬಗ್ಗೆ ಅದನ್ನು ಜಾರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ. ಮೂರನೇದು ಎಕನಾಮಿಕಲಿ ವೀಕರ್ ಸೆಕ್ಷನ್. ಇನ್ಫ್ಯಾಕ್ಟ್ ಈ ಚರ್ಚೆ ಬಂದಾಗ ನೆನ್ನೆ ಸದನದಲ್ಲಿ ಮುಖ್ಯಮಂತ್ರಿಗಳು ಆರ್ಟಿಕಲ್ 15/4 ಮತ್ತು 16/4 ಉಲ್ಲಂಘಿಸಿ ಆ 15/4, 16/4 ಎತ್ತಿಡಿದು ಮಾತಾಡೋದಕ್ಕೆ ಸುಮಾರು ಸಮಯ ತಗೊಂಡ್ರವರು. ಅದೇನೇ ಆದರೂ ಕೂಡ ಅದನ್ನು ಉಲ್ಲೇಖಿಸಿ ನೋಡಿ, ಇದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮಾತ್ರವೇ ಅಂತಿದೆ, ಆರ್ಥಿಕ ಅನ್ನುವಂಥದ್ದು ಈ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿದ್ರು. ಯತ್ನಾಳ್ ಅವರು ಅದಕ್ಕೆ ಇದ್ದಿದ್ದರಲ್ಲಿ ಒಂದು ಸರಿಯಾದಂಥ ಅಂದರೆ ಸರಿಯಾದ ಮಾಹಿತಿ ಇರುವ ಒಂದು ಉತ್ತರ ಕೊಟ್ಟರು. ವಿಷಯ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಹೇಳಿದ ಅಕ್ಷರಶಃ ನಿಜ. ನಮ್ಮ ಸಂವಿಧಾನದ ಆಶಯಗಳ ಪ್ರಕಾರ ಐತಿಹಾಸಿಕ ಕಾರಣಗಳಿಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಹಾಗೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರವೇ ಮೀಸಲಾತಿ ಸಿಗಬೇಕು. ಸಂವಿಧಾನದ ಮೊದಲನೇ ತಿದ್ದುಪಡಿಯ ಆಶಯವೇ ಇದು. ಆದರೆ 2019ರಲ್ಲಿ ಮೋದಿ ಸರ್ಕಾರ 2019ರ ಜನವರಿನಲ್ಲಿ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡಿತು. ಮೂಲ ಸಂವಿಧಾನಕ್ಕೆ ಹಂಗೆ ನೋಡಿದ್ರೆ ನಮಗೆ ಮೀಸಲಾತಿ ಬಂದದ್ದು ಕೂಡ ಮೊದಲನೇ ತಿದ್ದುಪಡಿ ಮೂಲಕನೇ.
ಈಗ ಆ ಮೊದಲನೇ ತಿದ್ದುಪಡಿಯನ್ನು ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಬಿ ಜೆ ಪಿ ವಿರೋಧಿಸ್ತು. ಆದರೆ 2019ರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಮೇಲ್ಜಾತಿ ಮಧ್ಯಮ ವರ್ಗದವ್ರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಸಂವಿಧಾನಿಕ ತಿದ್ದುಪಡಿ ಮಾಡಿದಾಗ ಬಿ ಜೆ ಪಿಯೇ ಅದನ್ನು ಪ್ರಸ್ತಾಪ ಮಾಡಿತು. ಆ ಸಾಂವಿಧಾನಿಕ ತಿದ್ದುಪಡಿ ನಮ್ಮ ದೇಶದಲ್ಲಿ ಸಂವಿಧಾನಿಕ ತಿದ್ದುಪಡಿಗಳು ಯಾವಾಗ ಊರ್ಜಿತ ಆಗುತ್ತೆ ಅಂತಂದರೆ ಸರ್ಕಾರ ಸಂಸತ್ತು ಯಾವ ತಿದ್ದುಪಡಿ ಬೇಕಾದರೂ ಮಾಡ್ಬೋದು, ಆದರೆ ಸಂವಿಧಾನದ ಮೂಲ ರಚನೆ ಅಂತ ಒಂದಿದೆ. 1973ರಲ್ಲಿ ಭಾರತದ 13 ಜನ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಸಂಸತ್ತಿಗೆ ಎಷ್ಟು ತಿದ್ದುಪಡಿ ಮಾಡುವುದಕ್ಕೆ ಅರ್ಹತೆ ಇದೆ ಅನ್ನೋದರ ಚರ್ಚೆಯನ್ನು ಮಾಡಿ ಎಲ್ಲ ಕಾನೂನುಗಳನ್ನು ಏನು ಬೇಕಾದರೂ ಮಾಡುವ ಹಕ್ಕು ಸಂಸತ್ತಿಗಿದೆ, ಆದರೆ ಸಂಸತ್ತಿಗಿಂತ ದೊಡ್ಡದ್ದು ಸಂವಿಧಾನ, ಸಂವಿಧಾನಕ್ಕೆ ಒಂದು ಮೂಲ ರಚನೆ ಅಂತ ಇದೆ, ಬೇಸಿಕ್ ಸ್ಟ್ರಕ್ಚರ್, ಅದಕ್ಕೆ ತಿದ್ದುಪಡಿ ಮಾಡುವ ಹಾಗಿಲ್ಲ. ಆ ಬೇಸಿಕ್ ಸ್ಟ್ರಕ್ಚರ್ ಏನು? ಸೆಕ್ಯುಲಾರಿಸಮ್, ಧರ್ಮನಿರಪೇಕ್ಷತೆ, ಸಂಸದೀಯ ಪ್ರಜಾತಂತ್ರ, ಓಟಿನ ಹಕ್ಕು ಇತ್ಯಾದಿಗಳೆಲ್ಲ ಏನಿದ್ದಾವೆ ಇದು ಮೂಲಭೂತ ರಚನೆ, ಇದಕ್ಕೆ ತಿದ್ದುಪಡಿ ಮಾಡುವ ಹಾಗಿಲ್ಲ. ಆದರೆ ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿಯನ್ನು ಕೊಡಬಹುದು ಅಂತ ಏನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು, ಈ ಸಾಂವಿಧಾನಿಕ ತಿದ್ದುಪಡಿ ಸಂವಿಧಾನದ ಮೂಲ ರಚನೆಯನ್ನೇ ಉಲ್ಲಂಘಿಸುತ್ತೆ ಅಂತೇಳಿ ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋದರು. ಸುಪ್ರೀಂ ಕೋರ್ಟ್ನ 5 ಜನರ ನ್ಯಾಯಪೀಠ ಇದರಲ್ಲಿ ಆರ್ಥಿಕ ಆಧಾರಿತ ಮೀಸಲಾತಿಯನ್ನು ಕೊಡಬಹುದಾ ಅನ್ನೋ ವಿಷಯವನ್ನು ಮುಂದಿಟ್ಕೊಂಡು ನೋಡಿದಾಗ ಅತ್ಯಂತ ತಪ್ಪು ನಿರ್ಧಾರ, ಅದರ ನಿರ್ಧಾರ ಕೊಡ್ತು, ತೀರ್ಪನ್ನು ಕೊಡ್ತು. ಏನು ತೀರ್ಪು ಕೊಡ್ತು? ಏನು ಹೇಳುತ್ತೆ? ಉದಾಹರಣೆಗೆ ಇಂದಿರಾ ಸಾಹ್ನಿ ಅನ್ನೋ ಪ್ರಕರಣ ನಡೀತು 1990ರಲ್ಲಿ ಮಂಡಲ್ ಕಮಿಷನ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ 9 ಜನರ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಯಾವ ಕಾರಣಕ್ಕೂ ಮೀಸಲಾತಿ 50% ಮೇಲ್ಮಿತಿಯನ್ನು ಮೀರಬಾರ್ದು. ಈಗ ಇವರೇನು ನರೇಂದ್ರ ಮೋದಿಯವರು ಹೊಸದಾಗಿ EWS ಮೀಸಲಾತಿ 10% ಅಷ್ಟು ಕೊಡ್ಬೋದು ಅಂತ ಒಂದು ಸಂವಿಧಾನಿಕ ತಿದ್ದುಪಡಿ ಮಾಡಿದ್ರು. ಅದು 2-3 ರೀತಿ ಪ್ರಶ್ನಾರ್ಹವಾಗಿತ್ತು. ಒಂದು, ಆರ್ಥಿಕ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದಾ, ಎರಡನೇದು 50% ಮೇಲ್ಮಿತಿಯನ್ನು ಮೀರ್ಬೋದಾ, ಮತ್ತು ಆರ್ಥಿಕ ಆಧಾರಿತ ಮೀಸಲಾತಿ ಕೇವಲ ಈ ದೇಶದ ಎಲ್ಲ ಬಡವರಿಗೂ ಅನ್ವಯಿಸಬೇಕಾ ಅಥವಾ ಕೇವಲ ಮೇಲ್ಜಾತಿಗಳಿಗೆ ಮಾತ್ರ ಅನ್ವಯಿಸಬೇಕಾ? ಈ 3 ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟು ವಿಶ್ಲೇಷಣೆಯನ್ನು ಮಾಡಿ ತನ್ನ ತೀರ್ಪನ್ನು ಕೊಡಬೇಕಾಗಿತ್ತು. ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ವಿಶೇಷ ಸಂದರ್ಭಗಳಲ್ಲಿ 50% ಮೇಲ್ಮಿತಿಯನ್ನು ಮೀರಬಹುದು ಅಂತ ಒಂದು ವಾಕ್ಯ ಇದೆ, ಅದರ ಬಗ್ಗೆ ನಾವು ಅಂತರ ಚರ್ಚೆ ಮಾಡೋಣ. ಆ ಒಂದು ಅವಕಾಶವನ್ನು ಬಳಸಿಕೊಂಡು 9 ಜನರ ನ್ಯಾಯಪೀಠ 50% ಮೇಲ್ಮಿತಿಯನ್ನು ನಿಗದಿ ಮಾಡಿದರೂ ಕೂಡ ವಿಶೇಷ ಸಂದರ್ಭದಲ್ಲಿ ಹಾಗೂ ಬಿಟ್ಟು ಹೋಗಿರುವವರಿಗೆ ಮೀಸಲಾತಿ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಅವರಿಗೆ ಕೊಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಇಂದಿರಾ ಸಾಹ್ನಿ ಪ್ರಕರಣದಲ್ಲೇ ಇದೆ. ಆದ್ದರಿಂದ ಆರ್ಥಿಕ ಆಧಾರಿತ ಹಿಂದುಳಿಯುವಿಕೆಯೂ ಕೂಡ ಮತ್ತೊಂದು ರೀತಿಯ ಹಿಂದುಳಿಯುವಿಕೆ, ಆದ್ದರಿಂದ ಮೀಸಲಾತಿ ಕೊಡಬಹುದು ಅಂತ ಅಂದ್ಬಿಟ್ಟು 5 ಜನ ನ್ಯಾಯಾಧೀಶರು ಅದನ್ನು ಎತ್ತಿಡಿದ್ರು. ಇದು ತಪ್ಪಾದ ನಿರ್ಧಾರ ನನ್ನ ಪ್ರಕಾರ. ಈ ದೇಶದ ಬಹುಸಂಖ್ಯಾತ ನ್ಯಾಯಪರ ಚಿಂತಕರ, ನ್ಯಾಯವಾದಿಗಳ ಪ್ರಕಾರ, ನಿವೃತ್ತ ನ್ಯಾಯಾಧೀಶರುಗಳ ಪ್ರಕಾರವೂ ಕೂಡ ಇದು ಅತ್ಯಂತ ತಪ್ಪಾದ ನಿರ್ಧಾರ. ಅದೇನೇ ಇರಲಿ, ಆ 5 ಜನ ನ್ಯಾಯಾಧೀಶರಲ್ಲೂ ಕೂಡ ಆಗ ಚೀಫ್ ಜಸ್ಟಿಸ್ ಆಗಿದ್ದಂಥ ಯು ಲಲಿತ್ ಮತ್ತು ರವೀಂದ್ರ ಭಟ್ ಈ ಇಬ್ಬರು ನ್ಯಾಯಾಧೀಶರು. ಆದರೆ ಇದರಲ್ಲಿ 2 ಪ್ರಾಬ್ಲಮ್ ಇದೆ ನಿಮ್ಮ ತಿದ್ದುಪಡಿನಲ್ಲಿ. ಒಂದು, ಇದು ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮೀಸಲಾತಿ ಎನ್ನುವುದಾದರೆ ಅದನ್ನು ಕೇವಲ OBC ಅಲ್ಲದ ಮತ್ತು SC ST ಅಲ್ಲದ ಜನರಿಗೆ ಮಾತ್ರ, ಅಲ್ಲದ ಬಡವರಿಗೆ ಅಂತ ಮಾತ್ರ ಹೆಂಗೆ ನೀವು ವರ್ಗೀಕರಣ ಮಾಡ್ತೀರಿ? ಯಾಕಂದರೆ ವರ್ಗೀಕರಣಕ್ಕೆ ಒಂದು ತರ್ಕ ಇರಬೇಕು, ಆ ತರ್ಕ ಸಾರ್ವತ್ರಿಕವಾಗಿರಬೇಕು ಮತ್ತು ಅದಕ್ಕೆ ಒಂದು ನ್ಯಾಯಿಕವಾದಂಥ ಆಧಾರ ಇರಬೇಕು. ಬಡತನ ಅಂತಂದರೆ ಎಲ್ಲ ಬಡವರು ಅಂತಾಗಬೇಕು. OBC ಮತ್ತು SCಗಳ ಅಲ್ಲದ ಬಡವರು ಅಂತ ಅಂದ್ಬಿಟ್ಟು ಹೆಂಗೆ ಮಾಡೋದಕ್ಕೆ ಸಾಧ್ಯ? ಯಾಕಂದರೆ OBCಗಳಿಗೆ ಮತ್ತು SCಗಳಿಗೆ ಕೊಡ್ತಿರೋ ಮೀಸಲಾತಿ ಬಡವರ ಕಾರಣಕ್ಕಾಗಿ ಅಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಅದರಲ್ಲೂ ಕೂಡ ಆ ಥರ ಬಡವರು ಅಂತ ಇಟ್ಕೊಂಡ್ರೆ ಈ ದೇಶದಲ್ಲಿ 140 ಕೋಟಿ ಜನರಲ್ಲಿ 100 ಕೋಟಿ ಜನ ಬಡವರು ಅಂತಂದರೆ ಅದರಲ್ಲಿ 90 ಕೋಟಿ ಜನ SC ST ಮತ್ತು OBC ಜನಗಳೇ ಆಗಿರ್ತಾರೆ. ಸೊ ಬಡವರು ಅಂತ ನೀವು ವಿಶೇಷ ವರ್ಗ ಮಾಡಿದ್ರೆ ಈ ಬಡವ್ರನ್ನ ಹೆಂಗೆ ಹೊರಗಿಡಕ್ಕೆ ಬರುತ್ತೆ? ಆ ಕಾರಣಕ್ಕಾಗಿ ಈ ತಿದ್ದುಪಡಿ ತಪ್ಪು ಅಂತೇಳಿ ರವೀಂದ್ರ ಭಟ್ ಮತ್ತು ಯು ಲಲಿತ್ ಹೇಳಿದರು. ಆದರೆ ಉಳಿದ 3 ಜನ ನ್ಯಾಯಾಧೀಶರು ಬಹುಸಂಖ್ಯಾತರಾದ್ದರಿಂದ ಅದು ಆ ಸಂವಿಧಾನ ತಿದ್ದುಪಡಿ ಊರ್ಜಿತವಾಯಿತು. ಸೊ ಇದರಲ್ಲಿ ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಾಪ ಲಿಂಗಾಯತರನ್ನು ಕೂಡ
ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನೆನ್ನೆ ವಾದ ಮಾಡ್ತಿರ್ಬೇಕಾದ್ರೆ ತಮಗೂ EWS ಸಿಗುತ್ತೆ ಅಂದ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿರೋದು ಯಾರಿಗೆ ಮೀಸಲಾತಿ ಈಗಾಗಲೇ OBC ಮತ್ತು SC/ST ಸಿಕ್ಕಿದೆ ಅವ್ರನ್ನ ಬಿಟ್ಟವ್ರಿಗೆ ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಜಾತಿಗಳಿಗೆ ಮಾತ್ರ, ಬ್ರಾಹ್ಮಣರು, ವೈಶ್ಯರು, ಮೊದಲಿಯಾರರು, ಇವರುಗಳಿಗೆ ಮಾತ್ರ, ಈ 5 ಜಾತಿಗಳಿಗೆ ಮಾತ್ರವೇ ಸಿಗುತ್ತೆ. ಅದಿನ್ನೂ ಕೂಡ ಜಾರಿಗೆ ಬಂದಿಲ್ಲ, ಅದು ಬೇರೆ ಪ್ರಶ್ನೆ. ಅಂದರೆ ಮೇಲ್ಜಾತಿಗಳಿಗೆ ಸಂವಿಧಾನದ ಆಶಯಗಳಿಗೆ ಅಂದರೆ ಮೊದಲ ತಿದ್ದುಪಡಿಗೆ ವ್ಯತಿರಿಕ್ತವಾಗಿ, ಆ ರೀತಿ ನೋಡಿದ್ರೆ ಇಂದಿರಾ ಸಾಹ್ನಿಯವರ ಆದೇಶಕ್ಕೂ ವ್ಯತಿರಿಕ್ತವಾಗಿ, ಅದು ಹೇಗೆ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ವ್ಯತಿರಿಕ್ತವಾಗಿ ಏನು ಸಂವಿಧಾನ ತಿದ್ದುಪಡಿ ಮಾಡಿದ್ರು ನರೇಂದ್ರ ಮೋದಿ, ಅದನ್ನು ಸಮರ್ಥಿಸ್ಕೊಂಡ್ರು ಮೇಲ್ಜಾತಿ ಪರವಾದಂಥ ನೀತಿನಲ್ಲಿ. ಆದರೆ ಆ ಅರ್ಥದಲ್ಲಿ ತಾಂತ್ರಿಕವಾಗಿ ಕಾಂಗ್ರೆಸ್ನ ವಾದ ತಪ್ಪಿತ್ತು. ಯಾಕಂತಂದರೆ ಸುಪ್ರೀಂ ಕೋರ್ಟು ಬಹುಮತದ ಮೇಲೆ ಆ ತಿದ್ದುಪಡಿಯನ್ನು ಎತ್ತಿಡ್ದಿದೆ. ಸುಪ್ರೀಂ ಕೋರ್ಟ್ ಒಂದು ತಿದ್ದುಪಡಿಯನ್ನು ಎತ್ತಿಡಿದಾಗ ಅದೇ ಸಂವಿಧಾನ ಆಗುತ್ತೆ. ವಿಷಯ ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ನ ಅರ್ಧ ಸತ್ಯ ಎಲ್ಲಿ ಬರುತ್ತೆ ಅಂತಂದರೆ 2019ರಲ್ಲಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಇದನ್ನು EWS ಮೀಸಲಾತಿಯನ್ನು ಜಾರಿ ಮಾಡಿದಾಗ ಕಾಂಗ್ರೆಸ್ ಏನು ಮಾಡ್ತಿತ್ತು? ಕಾಂಗ್ರೆಸ್ ಅದನ್ನು ಬೆಂಬಲಿಸ್ತು. ಕಾಂಗ್ರೆಸ್ ಮಾತ್ರ ಅಲ್ಲ, BSP ಅದನ್ನು ಬೆಂಬಲಿಸ್ತು, ಆಪ್ ಬೆಂಬಲಿಸ್ತು. RJD, DMK ಅನ್ನುವ ಇತರ 2-3 ಪಕ್ಷಗಳನ್ನು ಬಿಟ್ಟರೆ ಇತರ ಎಲ್ಲ ಪಕ್ಷಗಳು ಕೂಡ EWS ಮೀಸಲಾತಿಯನ್ನು ಎತ್ತಿಡಿತು. ಅತ್ಯಂತ ಅಸಂವಿಧಾನಿಕವಾದಂಥ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ಸಾಂವಿಧಾನಿಕ ತಿದ್ದುಪಡಿಯನ್ನು ಸಂಸತ್ತಿನಲ್ಲಿ ಜಾರಿಯಾಗುವುದಕ್ಕೆ ಕಾರಣ ಪ್ರಧಾನವಾಗಿ BJP ಅದನ್ನು ಮುಂದಿಡ್ತು. ಹಂಗೆ ನೋಡೋದಾದರೆ ಅದಕ್ಕೂ ಮುಂಚೆ 2013ರಲ್ಲಿ UPA ಸರ್ಕಾರ ಇದ್ದಾಗಲೇ ಜಸ್ಟಿಸ್ ಸಿನ್ಹಾ ಸಮಿತಿ ಅಂತ ಅಂದ್ಬಿಟ್ಟು 2010ರಲ್ಲಿ UPA ಸರ್ಕಾರ ಒಂದು ಸಮಿತಿಯನ್ನು ಮಾಡಿತ್ತು. ಆ ಸಮಿತಿನೇ ಆರ್ಥಿಕ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡುವುದರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿತ್ತು. UPA ಸರ್ಕಾರದ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ. ಇನ್ಫ್ಯಾಕ್ಟ್ 2019ರಲ್ಲಿ ನರೇಂದ್ರ ಮೋದಿ ತನ್ನ ಮಸೂದೆಯನ್ನು ಮಂಡಿಸಬೇಕಾದ್ರೆ ನಾನೇನೋ ಹೊಸದಾಗಿ ಜಾರಿಗೆ ತರ್ತಾ ಇಲ್ಲ, UPA ಸರ್ಕಾರ ಮಾಡಿರ್ತಂಥ ಡ್ರಾಫ್ಟ್ಗೆ ನಾನು ಒಂದಷ್ಟು ತಿದ್ದುಪಡಿ ಮಾಡಿದ್ದೀನಿ ಅಷ್ಟೇ ಅಂತಂದರು. ಅಂದರೆ ನಮ್ಮ ದೇಶದ ಸಾಮಾಜಿಕ ನ್ಯಾಯಕ್ಕೆ ಅತಿದೊಡ್ಡ ಆತಂಕ, ಅಪಾಯಕಾರಿಯಾಗಿರೋದು ಸಂಘ ಪರಿವಾರ ಮತ್ತು BJPಯ ಈ ಬ್ರಾಹ್ಮಣಶಾಹಿ ನಿಲುವುಗಳು. ಆದರೆ ಅದನ್ನು ವಿರೋಧಿಸಿ ಸಾಮಾಜಿಕ ನ್ಯಾಯದ ರಕ್ಷಣೆಗೆ ನಿಲ್ಲಬೇಕಾಗಿರುವ ಕಾಂಗ್ರೆಸ್ ಆಗಲಿ ಇತರ ಪಕ್ಷಗಳಾಗಲಿ ಇದರ ಬಗ್ಗೆ ಎಷ್ಟು ಟೊಳ್ಳಾಗಿವೆ, ಆಳದಲ್ಲಿ ಇವರು ಕೂಡ ಅದರ ಪರವಾಗಿ ಇದ್ದಾರೆ ಅನ್ನೋದು ನಿನ್ನೆಯ ಸದನದ ಚರ್ಚೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು ಸರಿ. 15/4, 16/4 ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಆರ್ಟಿಕಲ್ 44 ಕೂಡ ಸ್ಪಷ್ಟವಾಗಿ ಹೇಳುತ್ತೆ, ಬರೀ ಸಾಮಾಜಿಕ ಶೈಕ್ಷಣಿಕ ಅಂತೇಳಿ. ಆದರೆ UPA ಸರ್ಕಾರವೇ 2010ರಲ್ಲಿ ಆರ್ಥಿಕ ಆಧಾರಿತ ಮೀಸಲಾತಿ ಕೊಡೋದಕ್ಕೆ ಮುಂದುವರೆದಿತ್ತು. 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಅದನ್ನು ಕಾಂಗ್ರೆಸ್ ಪಕ್ಷ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿತು. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯ ಜನ. ಮೂರನೇದು, ವಿಶೇಷವಾಗಿ ಅರಗ ಜ್ಞಾನೇಂದ್ರ, ಅರವಿಂದ್ ಬೆಲ್ಲದ್ ಹಾಗೂ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನಿನ್ನೆಯ ಮೀಸಲಾತಿಯ ಚರ್ಚೆಯಲ್ಲಿ ವಿಶೇಷವಾಗಿ EWS ಮೀಸಲಾತಿಯ ಬಗ್ಗೆ ಈ ರೀತಿ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಪ್ರಶ್ನೆ ಅಲ್ಲವಲ್ಲ ಅಂತ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಮಾತಾಡಿದ ತಕ್ಷಣ ಹೊರಕೊಂಡಿದ್ದು ಯಾವ ವಾದಕ್ಕೆ ಅಂದರೆ ಕೋಮುವಾದದ ಹಿಂದೆ ಮರಳಿದರು. EWS ಮೀಸಲಾತಿ ನಿಮಗೆ ಸಂವಿಧಾನ ಬಾಹಿರ ಅನ್ನುವುದಾದರೆ ಅದೇ ರೀತಿ ಧರ್ಮಾಧಾರಿತ ಮೀಸಲಾತಿಯು ತಪ್ಪು. ಯಾಕಂದರೆ ನಿಮ್ಮ ಸರ್ಕಾರ ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನು ಕೊಡ್ತಾ ಇದ್ದೀರಿ, ಆ ಮುಸ್ಲಿಮರಿಗೆ ಕೊಡ್ತಿರುವಂತಹ ಮೀಸಲಾತಿ ಧರ್ಮಾಧಾರಿತವಾದದ್ದು. ಅಂಥ ಸಂವಿಧಾನ ಬಾಹಿರವಾದ ಮೀಸಲಾತಿಯನ್ನು ಒಂದು ಕಡೆ ಕೊಟ್ಕೊಂಡು ಇನ್ನೊಂದು ಕಡೆ ನೀವು ಹೇಗೆ EWS ಮೀಸಲಾತಿಯನ್ನು ವಿರೋಧಿಸ್ತೀರಾ ಅಂತ ಒಂದು ಕೋಮು ಧ್ರುವೀಕರಣ ತರುವ ಪ್ರಯತ್ನವನ್ನು ಮಾಡಿದ್ರು. ಇದರ ಬಗ್ಗೆ ನಾವು ಈಗಾಗಲೇ ಹಲವಾರು ಎಪಿಸೋಡ್ಗಳು ಮಾಡಿದ್ದೀವಿ. ಮುಸ್ಲಿಮರಿಗೆ ಈ ದೇಶದಲ್ಲಿ ಕೊಡ್ತಿರುವಂತಹ ಮೀಸಲಾತಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಿರುವಂತಹ ಮೀಸಲಾತಿ ಅವರ ಧರ್ಮವನ್ನು ಆಧರಿಸಿ ಅಲ್ಲ. ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಗುಂಪಾಗಿಯೇ ಹಿಂದುಳಿದಿದೆ ಅನ್ನೋ ಕಾರಣಕ್ಕಾಗಿ ಕೊಡಲಾಗ್ತಾ ಇದೆ. ಮತ್ತು ಈ ರೀತಿ ಮೀಸಲಾತಿ ಕೊಡುವುದನ್ನು, ಯಾಕಂದರೆ ಪದೇ ಪದೇ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಹೇಳ್ತಿದ್ದೇನಪ್ಪ ಅಂದರೆ EWS ಮೀಸಲಾತಿ ಸುಪ್ರೀಂ ಕೋರ್ಟಲ್ಲಿ ಎತ್ತಿಡ್ದಿಲ್ವೇನ್ರಿ, EWS ಮೀಸಲಾತಿ ಸುಪ್ರೀಂ ಕೋರ್ಟ್ ಎತ್ತಿಡ್ದಾದ್ಮೇಲೆ ಅದು ಹೆಂಗೆ ಸಂವಿಧಾನ ಬಾಹಿರ ಅಂತ ಕೇಳಿದ್ರು ಅಷ್ಟರ ಮಟ್ಟಿಗೆ ಸರಿ. ಮುಸ್ಲಿಂ ಮೀಸಲಾತಿ ಬಗ್ಗೆನೂ ಕೂಡ ಅದೇ ರೀತಿ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ಗಳು ಹೇಳಿದವಲ್ಲ. ಉದಾಹರಣೆಗೆ 1992ರಲ್ಲಿ 9 ಜನರ ಸಾಂವಿಧಾನಿಕ ಪೀಠ, 9 ಜನರದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ
ಏನು ಹೇಳ್ತಾರೆ? ದಿಸ್ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಈಸ್ ನಾಟ್ ಕನ್ಫೈನ್ಡ್ ಟು ಎನಿ ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಪೀಪಲ್ ಬಟ್ ಆಲ್ ದೋಸ್ ಹೂ ಫಾಲ್ ಅಂಡರ್ ದಿ ಗ್ರೂಪ್ ಆಫ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ವೆದರ್ ದೇ ಆರ್ ಶೂದ್ರಾಸ್ ಆಫ್ ದಿ ಹಿಂದೂ ಕಮ್ಯುನಿಟಿ ಆರ್ ಸಿಮಿಲರ್ಲಿ ಸಿಚುಯೇಟೆಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ದಿ ಪೀಪಲ್ ಇನ್ ಅದರ್ ಕಮ್ಯುನಿಟೀಸ್, ನೇಮ್ಲಿ ಮುಸ್ಲಿಮ್ಸ್, ಸಿಖ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್. ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ 9 ಜನರ ನ್ಯಾಯಪೀಠ ಹೇಳುವಂಥದ್ದಿದು. ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನುವ ನಿಯಮ ಕೇವಲ ಹಿಂದೂ ಧರ್ಮದಲ್ಲಿರುವ ಶೂದ್ರರಿಗೆ ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲಿರುವ OBCಗಳಿಗೆ ತಕ್ಕನಾಗಿಯೇ ಅದೇ ಪರಿಸ್ಥಿತಿಯಲ್ಲಿ ಇರುವ ಇತರ ಧರ್ಮಗಳ ಅರ್ಥಾತ್ ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಸಿಖ್ ಧರ್ಮದಲ್ಲಿರುವ OBCಗಳಿಗೂ ಇದು ಅನ್ವಯ ಆಗುತ್ತೆ. ಅವರು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಈ OBC ಮೀಸಲಾತಿ ಕೇವಲ ಹಿಂದೂನಲ್ಲಿರುವಂಥ ಶೂದ್ರರಿಗೆ ಅನ್ನೋ ರೀತಿ ನೀವು ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ, ಮುಸ್ಲಿಮರಾಗಿದ್ದರೂ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಎತ್ತಿಡಿಯುತ್ತೆ ಸುಪ್ರೀಂ ಕೋರ್ಟು. ಯತ್ನಾಳ್ ಎಲ್ಲಿ ಮರೆಯಾಗ್ಬಿಡ್ತಾರೆ ಈ ಚರ್ಚೆನಲ್ಲಿ. ಅದೇ ರೀತಿ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹಾವನೂರು ಕಮಿಷನ್ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ಒಂದು ಬೈಬಲ್ ಅದು. ಅದೇ ಕಾಲಘಟ್ಟದಲ್ಲಿ ಅವರು ಕೊಟ್ಟಂಥ ಶಿಫಾರಸ್ಸಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇರಲಿಲ್ಲ. ಆದರೆ ಹಾವನೂರು ವರದಿಯನ್ನು ಸ್ವೀಕರಿಸಿದಂಥ ದೇವರಾಜ ಅರಸ್ ಸರ್ಕಾರ ಮುಸ್ಲಿಮರನ್ನೂ ಕೂಡ ಮೀಸಲಾತಿಯ ಭಾಗವಾಗಿ ಸೇರಿಸ್ಕೊಳ್ತಾರೆ, ಯಾಕಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತೇಳಿ. ಅದನ್ನು ಪ್ರಶ್ನಿಸಿ ಕರ್ನಾಟಕದ ಹೈಕೋರ್ಟಲ್ಲಿ ಕೆಲವರು ದಾವೆಯನ್ನು ಹೂಡುತ್ತಾರೆ. ಆಗ 1979 ಏಪ್ರಿಲ್ 9ನೇ ತಾರೀಕು ಕರ್ನಾಟಕದ ಹೈಕೋರ್ಟಿನ ದ್ವಿಸದಸ್ಯ ಪೀಠ ತುಂಬ ಸ್ಪಷ್ಟವಾಗಿ ಹೀಗೆ ಹೇಳುತ್ತೆ: So far as the Muslims are concerned, the commission was unwise in excluding them from the list of backward classes solely on the ground that they belong to a religious minority. ಮುಸ್ಲಿಮರ ವಿಷಯಕ್ಕೆ ಹೇಳುವುದಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂತಹ ಅಂದರೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮುಸ್ಲಿಮರನ್ನು ಕೈ ಬಿಡುವುದರ ಮೂಲಕ ಹಾವನೂರು ಆಯೋಗ ಒಂದು ತಪ್ಪಾದ ಅವಿವೇಕದ ಕೆಲಸ ಮಾಡಿದೆ. ಯಾಕಂದರೆ ಅವರು ಮುಸ್ಲಿಮರಾಗಿದ್ದಾರೆ, ಆದ್ದರಿಂದ ಅವರು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರಲ್ಲ ಅಂತ ನೀವು ವರ್ಗೀಕರಣ ಮಾಡೋಕ್ಕೆ ಬರಲ್ಲ. The commission has however found that the Muslims are socially and educationally backward and also do not have adequate representation in the service. ಯಾಕಪ್ಪ ಅಂದರೆ ಇದೇ ಆಯೋಗ ಮುಸ್ಲಿಮರು ತುಂಬ ಗಮನ ಕೊಟ್ಟು ಕೇಳಬೇಕು ಯತ್ನಾಳ್ ಅವರು, ಮುಸ್ಲಿಮರು ಒಂದು ಸಮುದಾಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯವನ್ನು ಹೊಂದಿಲ್ಲ ಅಂತ ಇದೇ ಆಯೋಗ ತನ್ನ ಅಧ್ಯಯನದಲ್ಲಿ ಕಂಡುಕೊಂಡಿದೆ. The fact that they are religious minority is no ground to exclude them from the list of backward classes. ಅವರು ಅಲ್ಪಸಂಖ್ಯಾತ ಬೇರೆ ಧರ್ಮದವರಾಗಿದ್ದಾರೆ ಎನ್ನುವಂಥದ್ದು ಅವರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಅವರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಹೊರಗಿಡುವುದಕ್ಕೆ ಒಂದು ನೆಪವಾಗಿ ಬಳಸತಕ್ಕದ್ದಲ್ಲ, ಅದೊಂದು ಕಾರಣ ಅಲ್ಲ. The government in our opinion was perfectly justified in listing the Muslims in the list of backward classes. ಆದ್ದರಿಂದ ದೇವರಾಜ್ ಸರ್ಕಾರ ಹಾವನೂರು ಆಯೋಗ ಆ ವರದಿ ಕೊಡಲಿಲ್ಲ ಅಂತಂದರೂ ಕೂಡ ಮುಸ್ಲಿಮರನ್ನು ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಪಟ್ಟಿನಲ್ಲಿ ಸೇರಿಸುವುದು ಅತ್ಯಂತ ಸೂಕ್ತವಾದಂಥ ಕ್ರಮವಾಗಿದೆ. ಕರ್ನಾಟಕದ ಹೈಕೋರ್ಟ್ನ ದ್ವಿಸದಸ್ಯ ಪೀಠ 1979 ಹೇಳುತ್ತೆ. 1992 ಅತ್ಯಂತ ಸ್ಪಷ್ಟವಾಗಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಕೂಡ 9 ಜನರ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಹೇಳುತ್ತೆ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವುದಕ್ಕೆ ಏನು ಚಿನ್ನಪ್ಪರೆಡ್ಡಿ ಕಮಿಷನ್ನ 1988ರಿಂದ 90 ತನಕ ನೇಮಕ ಮಾಡಲಾಯಿತು. ಅದು 90ರಲ್ಲಿ ತನ್ನ ವರದಿಯನ್ನು ಕೊಡ್ತು. ಅದು ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ತುಂಬ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ ಎಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತದು. ಇನ್ಫ್ಯಾಕ್ಟ್ ಈ ಹಿಂದಿನ 2 ಆಯೋಗಗಳಿಗೆ ಹೋಲಿಸಿದ್ರೆ ಅತ್ಯಂತ ವೈಜ್ಞಾನಿಕವಾದಂಥ ಆಯೋಗ. ಇನ್ಫ್ಯಾಕ್ಟ್ ಚಿನ್ನಪ್ಪರೆಡ್ಡಿ ಅವರು ಸುಪ್ರೀಂ ಕೋರ್ಟಲ್ಲೂ ಕೂಡ ಜಸ್ಟಿಸ್ ಆದವರು, ಈ ಥರ ಸಾಮಾಜಿಕ ನ್ಯಾಯದ ಬಗ್ಗೆ ತಮ್ಮ ವರದಿಗಳನ್ನು ಕೊಟ್ಟಂಥವ್ರು, ತೀರ್ಪುಗಳನ್ನು ಕೊಟ್ಟಂಥವ್ರು. ಏನು ಹೇಳುತ್ತೆ ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಆಯೋಗ? ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ಅಧ್ಯಯನ ಮಾಡ್ತಾ ಮುಸ್ಲಿಮರ ಬಗ್ಗೆ, ದ ಪಿಕ್ಚರ್ ಪ್ರೆಸೆಂಟೆಡ್ ಬೈ ದಿ ಮುಸ್ಲಿಂ ಕಮ್ಯುನಿಟಿ ಆಸ್ ಎ ಹೋಲ್ ಈಸ್ ದಟ್ ಆಫ್ ಎ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್, ಪೇಜ್ ನಂಬರ್ 170 ವಾಲ್ಯೂಮ್ 1. ಅಂದರೆ ಕರ್ನಾಟಕದ ಮುಸ್ಲಿಂ ಸಮುದಾಯ ಯಾವ ಚಿತ್ರಣ ಕೊಡುತ್ತೆ ಒಂದು ಇಡೀ ಸಮುದಾಯವಾಗಿ ಅಂತಂದರೆ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಎ ಬ್ಯಾಕ್ವರ್ಡ್ ಕ್ಲಾಸ್, ಅದು ಒಂದು ಸಮುದಾಯವಾಗಿಯೇ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾಗಿದೆ. ಇದನ್ನು ಆಧರಿಸೇನೆ 1994 ಸೆಪ್ಟೆಂಬರ್ 17ನೇ ತಾರೀಕು ವೀರಪ್ಪ ಮೊಯ್ಲಿ ಸರ್ಕಾರ
ಮೀಸಲಾತಿಯನ್ನು ಕಲ್ಪಿಸುತ್ತೆ. 2B ಮೀಸಲಾತಿ ಆ ಮೂಲಕ ಬರುತ್ತೆ. ಹಿಂದುಳಿದ ವರ್ಗಗಳನ್ನು ಕೂಡ ಆಯಾ ಹಿಂದುಳಿದುವಿಕೆಯ ಮಾನದಂಡ ಇಟ್ಕೊಂಡು ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಈ 5 ವಿಂಗಡಣೆಗಳಲ್ಲಿ ಅದರಲ್ಲಿ ಬಲಿಷ್ಠ ವರ್ಗಗಳು ಸೇರ್ಕೊಳ್ತವೆ. ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾಗಿ ಪರಿಗಣಿಸಲ್ಪಟ್ಟ ಮುಸ್ಲಿಮರು 2Bನಲ್ಲಿ ಸೇರ್ಕೊಳ್ತಾರೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ತರುತ್ತೆ. ಅದಾದಮೇಲೆ ಬಂದಂಥ ದೇವೇಗೌಡ ಸರ್ಕಾರ ಕೂಡ ಅದನ್ನೇ ಮುಂದುವರಿಸುತ್ತೆ. ಅದಾದ ನಂತರದಲ್ಲಿ 2002 ಇತ್ಯಾದಿಗಳಲ್ಲಿ ಬೇರೆ ಬೇರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳು ಕೂಡ ಇದೇ ಪ್ಯಾಟ್ರನ್ನ ಮುಂದುವರಿಸುತ್ತೆ. ವಿಷಯ ಏನಪ್ಪ ಅಂದರೆ, ಮುಸ್ಲಿಮರಿಗೆ ಮೀಸಲಾತಿ ಸಿಗ್ತಿರೋದು 2023 ಚುನಾವಣೆಗೆ ಮುಂಚೆ ಇದೇ ಪ್ರಚಾರ ಮಾಡಿದ್ರು. ಅಮಿತ್ ಶಾ ಇವರುಗಳೆಲ್ಲ ಬಂದು ಧರ್ಮಾಧಾರಿತ ಮೀಸಲಾತಿ ಸಲ್ಲ ಅಂತ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ರು. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಅನ್ನುವ ಕಾರಣಕ್ಕೆ ಮೀಸಲಾತಿ ಸಿಕ್ಕಿದೆ ಬಿಟ್ಟರೆ ಅವರಿಗೆ ಧರ್ಮಾಧಾರಿತ ಮೀಸಲಾತಿ ಸಿಕ್ಕಿರೋದಲ್ಲ. ಇನ್ಫ್ಯಾಕ್ಟ್ ಅದನ್ನು ರದ್ದುಗೊಳಿಸ್ತು ಬೊಮ್ಮಾಯಿ ಸರ್ಕಾರ 2023ರಲ್ಲಿ. ಅದು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಬೊಮ್ಮಾಯಿ ಸರ್ಕಾರ ಇಲ್ಲ, ಈಗ ರದ್ದಾಗಿರುವುದನ್ನು ನಾವು ಜಾರಿಗೆ ತರುವುದಿಲ್ಲ, ಈ ಹಿಂದೆ ಏನು 2B ಇತ್ತು ಅದೇ ಮುಂದುವರಿಯುತ್ತೆ ತಮ್ಮ ತೀರ್ಪು ಬರುವ ತನಕ ಅಂತ ಹೇಳಿದ್ರು. ಆ ದ್ವಿಸದಸ್ಯ ಪೀಠದಲ್ಲಿ ಕರ್ನಾಟಕದ ಜಸ್ಟಿಸ್ ನಾಗರತ್ನ ಅವರು ಕೂಡ ಇದ್ದರು. ಅವರು ಕೂಡ ತುಂಬ ಸ್ಪಷ್ಟವಾಗಿ ಅವತ್ತಿನ ಬೊಮ್ಮಾಯಿ ಸರ್ಕಾರಕ್ಕೆ ಕಿವಿ ಹಿಂಡಿ ಹೇಳಿದ್ದು, ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ಕೊಡ್ತಿರೋದು ಧರ್ಮಾಧಾರಿತ ಮೀಸಲಾತಿಯಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮೀಸಲಾತಿ. ಹೀಗಾಗಿ ಸುಪ್ರೀಂ ಕೋರ್ಟು ಕೂಡ ಮೌಖಿಕವಾಗಿ ಅಭಿಪ್ರಾಯಪಟ್ಟಿದೆ. ಅಂತಿಮ ಆದೇಶ ಬರಬೇಕಾಗಿದೆ. ಆದರೆ ಇಂದಿರಾ ಸಾಹ್ನಿ ಪ್ರಕರಣ ಇರ್ಬೋದು, ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗದ ತೀರ್ಪಿರುವುದು ಎಲ್ಲವೂ ಕೂಡ ಮುಸ್ಲಿಮರಿಗೆ ದಕ್ಕಿರುವ ಮೀಸಲಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ. EWS ಮೀಸಲಾತಿ ಸಾಮಾಜಿಕ ಶೈಕ್ಷಣಿಕವಾಗಿ ಮುಂದುವರೆದು ಆರ್ಥಿಕವಾಗಿ ಸಾಪೇಕ್ಷವಾಗಿ ಹಿಂದುಳಿದಿರೋರಿಗೆ. ಅದರಲ್ಲೂ ಪ್ರಾಬ್ಲಮ್ ಏನು? ಅದರಲ್ಲೂ ಎಲ್ಲ ಬಡವರನ್ನು ಒಳಗೊಂಡಿಲ್ಲ ಅದು. ಮತ್ತು ಬಡತನದ ಗರಿಷ್ಠ ಮೊತ್ತ ಎಷ್ಟಪ್ಪ ಅಂದರೆ 8 ಲಕ್ಷಕ್ಕಿಂತ, ತಿಂಗಳಿಗೆ 8 ಲಕ್ಷಕ್ಕಿಂತ ಕಡಿಮೆ ಇರೋರು ಕೂಡ ಬಡವರು. ತಿಂಗಳಿಗೆ 8 ಲಕ್ಷ, ವರ್ಷಕ್ಕೆ 8 ಲಕ್ಷ. ವರ್ಷಕ್ಕೆ 8 ಲಕ್ಷ ಅಂದರೆ ಎಷ್ಟಾಗುತ್ತೆ? ತಿಂಗಳಿಗೆ ಸರಾಸರಿ 45ರಿಂದ 50 ಸಾವಿರ ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಮೇಲ್ಜಾತಿಯ ಮಧ್ಯಮ ವರ್ಗವನ್ನೂ ಬಡವರು ಅಂತ ಪರಿಗಣಿಸಿ 10% ಮೀಸಲಾತಿ. ಕರ್ನಾಟಕದಲ್ಲಿ ಒಟ್ಟಾರೆ ಮೇಲ್ಜಾತಿಗಳ ಒಟ್ಟಾರೆ ಸಂಖ್ಯೆ ಹಬ್ಬ ಅಂದರೆ 3.5ರಿಂದ 4%, ಇಲ್ಲೂ 10%, ಎಲ್ಲ ಕಡೆನೂ 10%. ಇದು ಅತ್ಯಂತ, ಆ ರೀತಿ ನೋಡಿದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ಆ ಆಧಾರದಲ್ಲಿ ಕೊಡಬೇಕಾಗಿರೋ ಮೀಸಲಾತಿಗೆ ತದ್ವಿರುದ್ಧವಾದದ್ದು. ಅದರರ್ಥ ಬಡವರಿಲ್ಲ ಅಂತಲ್ಲ ಅರ್ಥ. ಆ ಒಂದು ವಾದವನ್ನು ಸದನದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟರು. ಖಂಡಿತ ಬಡವರಿದ್ದಾರೆ. ಸಾರ್ವತ್ರಿಕವಾಗಿ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಎಲ್ಲ ಜಾತಿಯ ಬಡವರಿಗೂ ಸಿಗಬೇಕು. ಆ ರೀತಿ ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿ ಸಿಗಬೇಕು ಅಂತಂದರೆ ಎಲ್ಲ ಬಡವರಿಗೂ ಸಿಗಬೇಕು. SC ST ಮತ್ತು OBCನಲ್ಲಿರೋ ಬಡವರಿಗೂ ಸಿಗಬೇಕು. ಮೀಸಲಾತಿ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಐತಿಹಾಸಿಕವಾಗಿ ತಾರತಮ್ಯಕ್ಕೆ ಗುರಿಯಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಸಿಗಬೇಕಾಗಿರುವ ಒಂದು ಸೌಲಭ್ಯವೇ ಹೊರತು, ಹಕ್ಕೇ ಹೊರತು ಉಳಿದವ್ರಿಗಲ್ಲ. 5ನೇದಾಗಿ, ಕೊನೆಯದಾಗಿ, ಈ 50% ಮೇಲ್ಮಿತಿ. ಈ 50% ಮೇಲ್ಮಿತಿಯನ್ನು, ಇದರಲ್ಲಿ ಎಂಥ ಹಿಪಾಕ್ರಸಿ ಇದೆ ಅಂತಂದರೆ, ಪರಿಶಿಷ್ಟ ಜಾತಿಗಳಿಗೆ ಉದಾಹರಣೆಗೆ ಆರ್ಟಿಕಲ್ 330 ಪ್ರಕಾರ ಯಾರ್ಯಾರ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಮುದಾಯದ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 330 ಹೇಳುತ್ತೆ. ಅದನ್ನೇ ಆರ್ಟಿಕಲ್ 16/15/4 ಕೂಡ ವಿಸ್ತರಿಸಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಗಳ ಅವರ ಜನಸಂಖ್ಯೆ ಏರಿದ್ರೆ ಮೀಸಲಾತಿ ಕೂಡ ಏರಬೇಕು. ಅದರ ಭಾಗವಾಗಿ ಆದರೆ ನಮ್ಮ ಸೆನ್ಸಸ್ 2011ಕ್ಕಾಗಿದ್ದು, ಅದನ್ನು 2020ಕ್ಕೆ ಸೆನ್ಸಸ್ ಆಗಲಿಲ್ಲ. 2022ಕ್ಕೆ ಹಾಗೆ ನೋಡಿದ್ರೆ 2018ಕ್ಕೇ JDS ಮತ್ತು ಕಾಂಗ್ರೆಸ್ ಸರ್ಕಾರ ಜಂಟಿಯಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನು ನೇಮಕ ಮಾಡುತ್ತೆ. ಮೀಸಲಾತಿ ಹೆಚ್ಚಿಸಬೇಕಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅಂತ ಅಧ್ಯಯನ ಮಾಡೋದಕ್ಕೆ. 2020ರಲ್ಲೇ ವರದಿ ಕೊಡುತ್ತೆ ನಾಗಮೋಹನ್ ದಾಸ್ ಆಯೋಗ. ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು 15%ರಿಂದ 17%ಕ್ಕೆ, ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು 3%ರಿಂದ 4%ಕ್ಕೆ, ಅಂದರೆ ಒಟ್ಟಾರೆ ಆವಾಗ 50% ಇರೋ ಮೀಸಲಾತಿ 56%ಕ್ಕಾಗುತ್ತೆ. ಈ ಮೀಸಲಾತಿಯನ್ನು ಕೊಟ್ಟು ಈ ರೀತಿ ಏರಿಕೆಯಾದ ಮೀಸಲಾತಿಗೆ ಸಾಂವಿಧಾನಿಕ ರಕ್ಷಣೆಯನ್ನು ಕೊಡುವುದಕ್ಕೆ ಶೆಡ್ಯೂಲ್ 9ರಲ್ಲಿ ಸೇರಿಸಬೇಕು ಅಂತಲೂ ಕೂಡ ವರದಿಯನ್ನು ಕೊಡುತ್ತೆ. ಅದನ್ನು ತಿಪ್ಪೆಗೆ ಹಾಕಿದ್ದಂಥ ಸರ್ಕಾರ ಚುನಾವಣೆ ಹತ್ತಿರ ಬರ್ತಿದ್ದಂಗೆ 2022ರಲ್ಲಿ ಅದನ್ನೊಂದು ಆ್ಯಕ್ಟ್ ಥರ ಮಾಡಿ 17% ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ 17+7 24% ಅಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ, 29% ಅಷ್ಟು 29.5% ಅಷ್ಟು ಇತರ ಹಿಂದುಳಿದ ಜಾತಿಗಳಿಗೆ, ಹಾಗೂ
ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾರಿಗೆ ಬಂದಿಲ್ಲ, ಅದು ಕೂಡ ಜಾರಿಗೆ ಬಂತು ಅಂದರೆ ಒಟ್ಟಾರೆ 66% ಆಗಿಬಿಡುತ್ತೆ. ಈಗ 56% ಆಗಿದೆ. 50% ಮೇಲ್ಮಿತಿ ಮೀರ್ತಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. EWS ಬಂದಾಗ 50% ಮೇಲ್ಮಿತಿ ಮೀರುತ್ತೆ ಅನ್ನೋ ಪ್ರಶ್ನೆಯನ್ನೇ ಕೈಗೆತ್ತಿಕೊಳ್ಳದ BJP ಪಕ್ಷ ಈ ವಿಷಯ ಬಂದಾಗ ಮಾತ್ರ 50% ಮೇಲ್ಮಿತಿ ಮೀರಲ್ವ ಅನ್ನೋ ಪ್ರಶ್ನೆಗೆ ಬರುತ್ತೆ. ಇದು ಇಡೀ ನಮ್ಮ ಭಾರತದ ರಾಜಕಾರಣದಲ್ಲಿರುವ ಅತಿ ದೊಡ್ಡ ಹಿಪಾಕ್ರಸಿ. 50% ಮೇಲ್ಮಿತಿ ಯಾಕಿರಬೇಕು ಅನ್ನೋದೇ ಅದೊಂದು ಅವೈಜ್ಞಾನಿಕವಾದದ್ದು. ಅದರ ಹಿಂದುಗಡೆ ಆಡಳಿತಾತ್ಮಕ ಸಾಮರ್ಥ್ಯ ಕುಸಿಯುತ್ತೆ, ಅಂದರೆ ಮೀಸಲಾತಿಯಿಂದ ಉದ್ಯೋಗಕ್ಕೆ ಬರುವವರಿಗೆ ಅರ್ಹತೆ ಇರಲ್ಲ ಅನ್ನೋ ಒಂದು ಪೂರ್ವಾಗ್ರಹ ಸಂವಿಧಾನದಲ್ಲೇ ಇದೆ, ನ್ಯಾಯಾಲಯದ ತೀರ್ಪಿನಲ್ಲೇ ಇದೆ. ಅದನ್ನು ಸಂಸತ್ತು ಪ್ರಶ್ನಿಸಬೇಕು ಜನರ ಪ್ರತಿನಿಧಿಯಾಗಿ. ಬೇರೆ ಬೇರೆದಕ್ಕೆ ನೀವು ಮೇಲ್ಜಾತಿ ಮಧ್ಯಮ ವರ್ಗದವರಿಗೆ ಮೀಸಲಾತಿ ಕೊಡೋದಕ್ಕೆ ಅಷ್ಟು ಬೇಗ ತಿದ್ದುಪಡಿ ತರುವಂಥವ್ರು, ನಿಮ್ಗೆ ಆ ಜನಬಲ ಇದೆ, ನಿಮ್ಗೆ ಆ ಸಂಖ್ಯಾಬಲ ಇದೆ. ಮೋದಿ ಸರ್ಕಾರ ಬಹಳ ಸಹಜವಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 9 ಜನರ ಸಾಂವಿಧಾನಿಕ ಪೀಠ ಕೊಟ್ಟಂಥ ತೀರ್ಪನ್ನು ಮೀರಬಹುದು. ಇನ್ಫ್ಯಾಕ್ಟ್ ಇಂದಿರಾ ಸಾಹ್ನಿ ಪ್ರಕರಣದಲ್ಲೂ ಕೂಡ ಏನು ಹೇಳುತ್ತೆ ನ್ಯಾಯಾಲಯ? ಇಂದಿರಾ ಸಾಹ್ನಿ ಪ್ರಕರಣದ ಪ್ಯಾರಾಗ್ರಾಫ್, ಆ ತೀರ್ಪಿನ 810ನೇ ಪ್ಯಾರಾದಲ್ಲಿ, ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ವೈಲ್ 50% ಶೆಲ್ ಬಿ ದ ರೂಲ್, it is necessary not to put out of consideration certain extraordinary situations inherent in the great diversity of this country and the people. ಸಾಮಾನ್ಯವಾಗಿ 50%ಕ್ಕಿಂತ ಮೀಸಲಾತಿ ಮೀರಬಾರ್ದು ಅನ್ನೋದು ಸಾಮಾನ್ಯ ನಿಯಮವೇ ಆದರೂ ಭಾರತ ಮತ್ತು ಭಾರತೀಯ ಸಮಾಜ ಎಷ್ಟು ವೈವಿಧ್ಯವಾಗಿದೆ ಅಂತಂದರೆ ವಿಶೇಷವಾದ ಸಂದರ್ಭದಲ್ಲಿ ಅದನ್ನು ಮೀರುವ ಅಗತ್ಯವೂ ಬೀಳಬಹುದು ಅನ್ನೋದನ್ನು ನಾವು ಮರಿಬಾರ್ದು. ಯಾವ ಕೋರ್ಟಿನ 9 ಜನರ ಪೀಠ 50% ಮೀರಬಾರ್ದು ಅಂತ ಹೇಳ್ತೋ ಅದೇ ಪೀಠ ಹೇಳ್ತಿದೆ ವೈವಿಧ್ಯತೆಗಳಿಗೆ ಅನುಗುಣವಾಗಿ ಹೆಚ್ಚಿನ ಅಗತ್ಯಗಳು ಬಿದ್ದರೆ ಮೀರಬಹುದು ಅಂತಲೂ ಕೂಡ. ಇಟ್ ಮೈಟ್ ಹ್ಯಾಪನ್ that in far-flung and remote areas, the population inhabiting in those areas might, on account of their being out of the mainstream of national life and in view of conditions peculiar to and characteristic of them, need to be treated in a different way. Some relaxation in this strict rule may become imperative. In doing so, extreme caution is to be exercised and a special case made out. ಇದರಲ್ಲೂ ಕೂಡ ಅವ್ರು ಹೇಳ್ತಿರೋದೇನು, ಭಾರತದಂಥ ವೈವಿಧ್ಯಮಯ ಪ್ರದೇಶದಲ್ಲಿ, ದೂರ ದೂರದ ದುರ್ಗಮ ಪ್ರದೇಶಗಳಲ್ಲಿ, ಭಾರತದ ರಾಷ್ಟ್ರೀಯ ಜೀವನ ಸ್ರವಂತಿನಲ್ಲಿ ಇನ್ನೂ ಕೂಡ ಸೇರಿಕೊಳ್ಳಕ್ಕಾಗದೆ ನಾವೇನು ಮಾನದಂಡ ಹಾಕ್ಕೊಂಡಿದ್ದೀವಿ ಆ ಮಾನದಂಡಗಳಿಗಿಂತ ವಿಶೇಷ ಮಾನದಂಡಗಳ ಕಾರಣಕ್ಕಾಗಿ ಹಿಂದುಳಿದಲ್ಪಟ್ಟಿದ್ದಾರೆ ಕೆಲವು ವರ್ಗಗಳು. ಅವರಿಗೂ ಕೂಡ ಅವಕಾಶಗಳನ್ನು ಕೊಡುವುದಕ್ಕೆ ಈ ನಿಯಮದಲ್ಲಿ ಸಡಿಲತೆಯನ್ನು ತರ್ಬೋದು. ಆ ಸಡಿಲತೆಯನ್ನು ತರಬೇಕಾದ್ರೆ ನೀವು ವಿಶೇಷವಾದಂಥ ಎಚ್ಚರಿಕೆ ವಹಿಸಬೇಕು. ಆಗಲೂ ಕೂಡ ಅವ್ರ ಗಮನದಲ್ಲಿರೋದೇನು ಆರ್ಥಿಕ ಹಿಂದುಳಿದಿರುವಿಕೆ ಅಲ್ಲ, ಭಾರತದ ವೈವಿಧ್ಯತೆಯ ಕಾರಣಕ್ಕೆ ದುರ್ಗಮ ಪ್ರದೇಶಗಳಲ್ಲಿ ಇದನ್ನು ತುಂಬ ಸ್ಪಷ್ಟವಾಗಿ ಬರೀತಾರೆ. ನಮ್ಮ ದೇಶದ ಯಾವ ಮೇಲ್ಜಾತಿಗಳು ದುರ್ಗಮ ಪ್ರದೇಶದಲ್ಲಿದ್ದಾವೆ? ಯಾವ ರಾಷ್ಟ್ರೀಯ ಸ್ರವಂತಿನಲ್ಲಿಲ್ಲ? ಮೀಸಲಾತಿನಲ್ಲಿ ಇಲ್ಲದಿರನ್ನೇ 1% ಆಫೀಸರ್ಸ್ಗಳು 70% ಅವರೇ ಇರ್ತಾರೆ. ಆ ಮಾನದಂಡ ಇಟ್ಕೊಂಡ್ರು, ಏನು ರಿಲ್ಯಾಕ್ಸೇಷನ್ ಮಾಡಲು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡ್ರೂ ಕೂಡ EWS ಮೀಸಲಾತಿ ಕಾರಣವೇ ಇಲ್ಲ. ಹೀಗಾಗಿ ಸಂವಿಧಾನ ತಿದ್ದುಪಡಿ ಮಾಡಿದ ತಪ್ಪು, ಸುಪ್ರೀಂ ಕೋರ್ಟ್ನ 5 ಜನರ ಪೀಠ ಅದನ್ನು ಎತ್ತಿಡಿದಿದ್ದು ತಪ್ಪು. ಅದರಲ್ಲಿ 2 ನ್ಯಾಯಾಧೀಶರಂತೂ ಅತ್ಯಂತ ಸೂಕ್ತವಾದಂಥ ಪ್ರಶ್ನೆ ಕೇಳಿದ್ರು, ರವೀಂದ್ರ ಭಟ್ ಮತ್ತು ಯು ಲಲಿತ್ ಅವರು. ಬಡವರು ಅಂದರೆ ಎಲ್ಲರನ್ನೂ ಒಳಗೊಳ್ಬೇಕು, ಬರೀ ಮೇಲ್ಜಾತಿ ಬಡವ್ರನ್ನ ಅಂತ ಹೆಂಗೆ ಒಳಗೊಳ್ತೀರಾ ಅಂತ ಕೇಳಿದ ಪ್ರಶ್ನೆ, ಅವೆಲ್ಲವನ್ನು ಕೂಡ ತಿಪ್ಪೆಗೆ ಸರಿಸಿದ್ರು. ಆ ರೀತಿ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಏರುತ್ತೆ ಎನ್ನುವುದಾದರೆ, ಈಗಾಗಲೇ ಸಂವಿಧಾನದ ಆರ್ಟಿಕಲ್ 330 SC ಮತ್ತು STಗಳ ಮೀಸಲಾತಿ ಅವರ ಏರಿಕೆಗೆ ತಕ್ಕನಾಗಿರಬೇಕು ಅಂತಿರುತ್ತೆ. ಆ ಕಾರಣಕ್ಕಾಗೂ ಕೂಡ 56 ಕೊಡಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 50% ಮೇಲ್ಮಿತಿ ಎನ್ನುವುದೇ ಒಂದು ಅವೈಜ್ಞಾನಿಕವಾದಂಥ ಮಿತಿಯಾಗಿದೆ. ಸಂಸತ್ತು ಇದನ್ನು ಸರಿತಿದ್ದುವುದಕ್ಕೆ ತನ್ನ ಎಲ್ಲ ಶಕ್ತಿ, ನಿಜಕ್ಕೂ ಅವರು ಜನಪರರಾಗಿದ್ದರೆ ಆ ತಿದ್ದುಪಡಿಯನ್ನು ತರಬೇಕು, 50% ಮೇಲ್ಮಿತಿಯನ್ನು ನಾವು ಮೀರಬೇಕು. ಇಷ್ಟೆಲ್ಲ ಚರ್ಚೆಗಳ ನಡುವೆ 75% ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸದನದಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಾಗಬೇಕಂದ್ರೂ ಕೂಡ 75% ಮೀಸಲಾತಿ ಶೆಡ್ಯೂಲ್ 9ಕ್ಕೆ ಸೇರಬೇಕು. ಇವತ್ತಿಗೂ ಕೂಡ ಅದರಲ್ಲೂ ಒಂದು ತಾರತಮ್ಯ ಇದೆ. 1996ರಲ್ಲಿ ತಮಿಳುನಾಡಿನ ಸರ್ಕಾರ ಒಟ್ಟಾರೆ ಅವರ ಮೀಸಲಾತಿಯನ್ನು 69ಕ್ಕೆ ಏರಿಸ್ಕೊಂಡ್ರು, ಅದನ್ನು ಶೆಡ್ಯೂಲ್ 9ಕ್ಕೆ ಸೇರಿಕೊಂಡ್ರು. ಜಾರ್ಖಂಡ್ದು ಕೂಡ ಸೇರ್ಕೊಂಡ್ಬಿಡ್ತು. ಶೆಡ್ಯೂಲ್ 9ಕ್ಕೆ ಸೇರಿಸಿದ್ರೂ ಕೂಡ ಅದು
ಸಂವಿಧಾನದ ಸುಪ್ರೀಂ ಕೋರ್ಟಿನ ವಿಚಕ್ಷಣೆಯನ್ನು ಮೀರುವುದಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ದರಿಂದ ಈಗಿರುವ ಏಕೈಕ ದಾರಿ 50% ಮೇಲ್ಮಿತಿಯನ್ನು ಮೀರುವುದಕ್ಕೇ ಒಂದು ಬಗೆಯ ತಿದ್ದುಪಡಿಯ ಅಗತ್ಯ ಬೀಳ್ತದೆ. ಅದು ಜನಬಲ ಮತ್ತು ಸಂಖ್ಯಾಬಲ ಇರುವಂತಹ BJP ಬಹಳ ಸಹಜವಾಗಿ ಮಾಡ್ಬೋದು, ಹಾಗೂ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ಬೆಂಬಲಕ್ಕೂ ಕೂಡ ನಿಲ್ತವೆ, ರಾಜಕೀಯ ಕಾರಣಗಳಿಗಾಗಿ, ಓಟಿನ ಕಾರಣಕ್ಕಾಗಿ. ಸೊ ಮುಂದಿನ ಮಾರ್ಗ ಅದು ಪ್ರಧಾನವಾಗಿ ಈ ಮೀಸಲಾತಿಯ ಬಗ್ಗೆ ಇರುವ ಪೂರ್ವಾಗ್ರಹಗಳು, ಬ್ರಾಹ್ಮಣಶಾಹಿ ಪೂರ್ವಾಗ್ರಹಗಳನ್ನು ಅದೆಲ್ಲವೂ ಎದ್ದು ಕಾಣುತ್ತೆ. ನಿನ್ನೆ ಸದನದಲ್ಲಿ ಸಮರ್ಥಿಸ್ಕೊಳ್ಬೇಕಾದವರು ಸಮರ್ಥವಾಗಿ ಸಮರ್ಥಿಸ್ಕೊಳ್ಳಿಲ್ಲ. ಅದರ ಮೇಲೆ ಆಕ್ರಮಣ ಮಾಡುವವರಂತೂ ಪೂರ್ವಾಗ್ರಹ ಮತ್ತು ವಿಷಪೂರಿತವಾದಂಥ ಆಕ್ರಮಣ ಮಾಡಿದ್ರು. ಹೀಗಾಗಿ ನಾವು ಈ ದೇಶದ ಜನ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದರೆ ಈ ಎಲ್ಲ ವಿಷಯಗಳಲ್ಲಿರುವ ವಿಷಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗೂ ಮುಂದಿನ ಭಾಗವಾಗಿ ಯಾವ ಕಾರಣಕ್ಕೂ 50% ಮೀಸಲಾತಿಯ ಮೇಲ್ಮಿತಿ ರದ್ದಾಗಬೇಕು. ಹಾಗೂ ಮೀಸಲಾತಿ ಎನ್ನುವಂಥದ್ದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ. ಬಡತನ ನಿರ್ಮೂಲನೆ ಕಾರ್ಯಕ್ರಮ ಈ ದೇಶದ ಎಲ್ಲ ಬಡವರಿಗೂ ಸಿಗಬೇಕು, ಮೇಲ್ಜಾತಿ ಬಡವರಿಗೂ ಸಿಗಬೇಕು, ಎಲ್ಲ ಬಡವರಿಗೂ ಸಿಗಬೇಕು. ಆದರೆ ಈ ದೇಶದ ಸಮಾಜದ ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯ ಭಾಗವಾಗಿ ಜಾತಿಯ ಕಾರಣಗಳಿಗಾಗಿ ಯಾರು ಅಧಿಕಾರ, ಜ್ಞಾನ ಮತ್ತು ಸಂಪತ್ತಿನಿಂದ ವಂಚಿತರಾಗಿ ಇವತ್ತಿಗೂ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವುದು ಅವರಿಗೆ ಮಾತ್ರ ಈ ಮೀಸಲಾತಿ ಸೌಲಭ್ಯ ಸಿಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಬೇಕು. ನಮ್ಮ ಜನಪ್ರತಿನಿಧಿಗಳಿಗೂ ಕಿವಿ ಹಿಂಡಿ ಆ ಬುದ್ಧಿವಾದ ಹೇಳಬೇಕು ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.